ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪರಮ ಪವಿತ್ರವಾದ ದಿವ್ಯವಾದ ಭವ್ಯವಾದ ಸ್ತವ್ಯವಾದ ಚರಿತ್ರೆಯನ್ನು ತಿಳಿಯುವುದು, ಸ್ಮರಿಸುವುದು ನಮ್ಮ ಕರ್ತವ್ಯ ಎಂಬುದಾಗಿ ಯಥಾಶಕ್ತಿ ಸ್ಮರಣೆ ಮಾಡ್ತಾ ಇದ್ದೇವೆ. ಎಲ್ಲವನ್ನೂ ಸ್ಮರಿಸಿದ್ದೇವೆ ಅಥವಾ ಸ್ಮರಣೆ ಮಾಡುವುದಕ್ಕೆ ನಮ್ಮಿಂದ ಸಾಧ್ಯ ಇದೆ ಅಂತ ಸರ್ವಥಾ ನಾವು ತಿಳಿದಿಲ್ಲ, ತಿಳಿಯೋದಕ್ಕೆ ಸಾಧ್ಯವೂ ಇಲ್ಲ. ಅಷ್ಟು ಅದ್ಭುತವಾದ ಅವರ ಮಹಿಮೆ, ಅವರ ಚರಿತ್ರೆ, ಅವರ ಗ್ರಂಥಗಳು. ಯಥಾಶಕ್ತಿ ಯಥಾಮತಿ ನಾವು ಸ್ಮರಣೆ ಮಾಡುವುದಷ್ಟೇ. ಯಥಾ ಸಮಯಂ, ಕಾಲಕ್ಕೆ ತಕ್ಕಂತೆ, ನಮ್ಮ ಬುದ್ಧಿಶಕ್ತಿಗಳಿಗೆ ತಕ್ಕಂತೆ ನಾವು ಸ್ಮರಿಸಿ, ನಮ್ಮ ಅಲ್ಪ ಸೇವೆಯಿಂದ ಅವರು ಪ್ರಸನ್ನರಾಗಿ ಪರಮಾನುಗ್ರಹವನ್ನು ಮಾಡಿ ನಮಗೆ ಜ್ಞಾನವನ್ನು ನೀಡಬೇಕು, ಭಕ್ತಿ ವಿರಕ್ತಿಗಳನ್ನು ನೀಡಿ ಮುಕ್ತಿಯ ಮಾರ್ಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಬೇಕು ಅನ್ನುವುದಕ್ಕೋಸ್ಕರ ಅವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಇದೀಗ ಪಂಡಿತ ವಿದ್ಯಾಧೀಶಾಚಾರ್ಯರ ಪ್ರವಚನದಲ್ಲಿ ನೀವೆಲ್ಲ ಕೇಳಿದಿರಿ. ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೇ. ಭಾವಬೋಧಕಾರರ ಅನುಗ್ರಹ ಎಷ್ಟೆಲ್ಲ ರೀತಿಯಿಂದ ನಮ್ಮ ಮೇಲೆ ಆಗಬೇಕು ಅಂತನ್ನುವುದಕ್ಕೋಸ್ಕರ ಈ ಒಂದು ಸ್ತುತಿಯಲ್ಲಿ ಶ್ರೀ ಭಾವಬೋಧಕೃತ, ಶ್ರೀಕೃತ, ಭಾವಕೃತ, ಬೋಧಕೃತ ಎಂಬುದಾಗಿ ಪದವನ್ನು ವ್ಯಾಖ್ಯಾನ ಮಾಡಿ ಅನೇಕ ಅಪರೂಪದ ಅರ್ಥಗಳನ್ನು ಬಹಳ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ಹಾಗೆ ಉತ್ತಮವಾದ ಮೋಕ್ಷ ಸಾಧನವಾದಂತಹ ಸಂಪತ್ತು ಹಾಗೂ ಸತ್ಕರ್ಮಗಳು ಜೀವನದಲ್ಲಿ ಪರಿವರ್ತನೆ, ದುರ್ಮಾರ್ಗದಿಂದ ಸನ್ಮಾರ್ಗಕ್ಕೆ ಬರುವಂತೆ ನಮ್ಮನ್ನು ಉದ್ಧರಿಸಬೇಕು. ಏನಾಹಮಿಹ ದುರ್ಮಾರ್ಗಾದ್ ಉದ್ಧೃತ್ಯ ಅಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮ್ಯಹಂ. ಅಂತಹ ಶ್ರೀಮದಾಚಾರ್ಯರ
ಪರಂಪರೆಯಲ್ಲಿ ಬಂದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೂಡ ನಮಗೆ ದುರ್ಮಾರ್ಗದಿಂದ ಉದ್ಧಾರ ಮಾಡಿ ಸನ್ಮಾರ್ಗದಲ್ಲಿ ನಡೆಸುವಂತೆ ಅನುಗ್ರಹಿಸಬೇಕು. ಈ ಎಲ್ಲ ಪ್ರಾರ್ಥನೆಗಳನ್ನು ರಘುತ್ತಮ ತೀರ್ಥರಲ್ಲಿ ನಾವು ಮಾಡಬೇಕು. ಜೊತೆಗೆ ಭಕ್ತಿ ಹಾಗೂ ಜ್ಞಾನಗಳು, ಭಾವೋ ಭಕ್ತಿ ಪ್ರಣಾಮಶ್ಚ ಪ್ರಾವಣ್ಯಮಪಿ ಚಾದರಃ ಅಂತ ದ್ವಿತೀಯ ಸ್ಕಂಧ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಭಾವ ಅನ್ನುವ ಶಬ್ದಕ್ಕೆ ಭಕ್ತಿ ಅಂತನ್ನುವ ಅರ್ಥವನ್ನು ಹೇಳ್ತಾರೆ. ಜ್ಞಾನ ಮಾತ್ರ ಬಂದರೆ ಸಾಲದು ನಮಗೆ. ಬೋಧ ಜ್ಞಾನ, ಕೇವಲ ಜ್ಞಾನ ನಮಗೆ ಬಂದರೆ ಮೋಕ್ಷ ಆಗುವುದಿಲ್ಲ. ಜ್ಞಾನ ಬಂದು ಅಹಂಕಾರ ಬಂದು ಬಿಟ್ಟರೆ ಏನು ಪ್ರಯೋಜನ? ಹಾಗಾದರೆ ಭಕ್ತಿ ಬೇಕು. ಅದಕ್ಕಾಗಿ ಇವರು ಬರೀ ಬೋಧಕೃತ್ ಆಗುವುದಲ್ಲ, ಭಾವಕೃತ್. ಭಾವಕೃತ್ ಅನ್ನುವುದಕ್ಕೆ ಅನೇಕ ಸೊಗಸಾದ ಅರ್ಥಗಳನ್ನು ತಿಳಿದಿದ್ದೀರಿ. ಅದರ ಜೊತೆಗೆ ಭಾವ ಅಂದರೆ ಭಕ್ತಿ. ಭಾವೋ ಭಕ್ತಿ ಪ್ರಣಾಮಶ್ಚ ಪ್ರಾವಣ್ಯಮಪಿ ಚಾದರಃ. ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ, ಭಾವ ಅಂದರೆ ಭಕ್ತಿ. ಆ ಭಗವಂತನಲ್ಲಿ ಭಕ್ತಿ ನಮಗೆ ಬೇಕು. ಅಂತಹ ಭಕ್ತಿಪೂರ್ವಕವಾದ ಜ್ಞಾನ ಅದು ಮೋಕ್ಷ ಸಾಧನ. ಕೇವಲ ಜ್ಞಾನ ಮೋಕ್ಷ ಸಾಧನ ಅಲ್ಲ. ಅರ್ಥ ಮಾಡಿಕೊಳ್ಳಿ. ಭಗವದ್ಭಕ್ತರು ತಾವೆಲ್ಲ ಶ್ರದ್ಧೆಯಿಂದ ಶಾಸ್ತ್ರಗಳ ಶ್ರವಣ ಮಾಡ್ತೀರಿ. ನಾವು ನೀವು ಎಲ್ಲರೂ ಕೂಡ ರಘುತ್ತಮರಲ್ಲಿ ಬೇಡೋಣ. ಕೇವಲ ಶಾಸ್ತ್ರಗಳನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡಿ, ಪಾಂಡಿತ್ಯವನ್ನು ಸಂಪಾದನೆ ಮಾಡಿ, ಕೇವಲ ಇನ್ಫಾರ್ಮೇಷನ್ಗಳನ್ನು ನಮ್ಮ ಮನಸ್ಸಿನಲ್ಲಿ ಕಲೆಕ್ಟ್ ಮಾಡಿದರೆ ನಮಗೆ ಮೋಕ್ಷ ಆಗತ್ತೆ ಅಂತಲ್ಲ. ಅದೊಂದು ಮೆಟ್ಟಲು. ಜ್ಞಾನ ಬೇಕು, ಇಲ್ಲದೇ ಇದ್ದರೆ ಭಕ್ತಿ ಬರೋದೇ ಇಲ್ಲ. ಮಾಹಾತ್ಮ್ಯ ಜ್ಞಾನ ಇದ್ದರೇ ಮಾಹಾತ್ಮ್ಯ ಜ್ಞಾನಪೂರ್ವಕವಾದ ಸ್ನೇಹವನ್ನು ದೇವರಲ್ಲಿ ಮಾಡುವುದಕ್ಕೆ ಸಾಧ್ಯ ಇದೆ. ಜ್ಞಾನ ಬೇಕು, ಆದರೆ ಕೇವಲ ಜ್ಞಾನ ಸಾಲದು. ಆ ಜ್ಞಾನವನ್ನು ಪಡೆದುಕೊಂಡ ಮೇಲೆ ಇಂತಹ ಅನುಗ್ರಹವನ್ನು ದೇವರು ಮಾಡಿದ್ದಾನಲ್ಲ, ಎಷ್ಟು ದೊಡ್ಡ ಉಪಕಾರ ದೇವರು ನಮ್ಮ ಮೇಲೆ ಮಾಡಿದ್ದಾನೆ ಅಂತ ಆ ದೇವರಲ್ಲಿ ಸ್ನೇಹವನ್ನು ಮಾಡಬೇಕು, ಪ್ರೀತಿಯನ್ನು ಮಾಡಬೇಕು. ಕೆಲವೊಂದು ಬಾರಿ ತಲೆಗೆ ಹುಚ್ಚು ಹಿಡಿಯುವ ಪ್ರಸಂಗ. ಏನಪ್ಪ ದೇವರು ಎಷ್ಟು ಮಾಡಿದ್ದಾನೆ, ಎಂಥ ವಿಶ್ವವನ್ನು ಮಾಡಿಕೊಟ್ಟಿದ್ದಾನೆ, ಯಾರಿಗಾಗಿ? ಯತ್ರ ತ್ರಿಸರ್ಗೋ ಮೃಷಾ. ಇಂತಹ ದೊಡ್ಡ ಜಗತ್ತಿನ ಸೃಷ್ಟಿ ಮಾಡಿದರೆ ದೇವರಿಗೆ ಆ ಸೃಷ್ಟಿಯಿಂದ ಕಾಸು ಪ್ರಯೋಜನ ಇಲ್ಲ, ಕಿಂಚಿತ್ತೂ ಲಾಭ ಇಲ್ಲ. ಕೇವಲ ಜೀವರಿಗಾಗಿ ಮಾಡಿದ್ದಾರೆ. ಅದೇನು ಕಾರುಣ್ಯವಾರಾಂನಿಧಿ, ಕಾರುಣ್ಯದ ಸಾಗರ ಪರಮಾತ್ಮ. ಸ್ವಾರ್ಥದ ಲೋಭದ ವಾರಾಂನಿಧಿಗಳು ನಾವೆಲ್ಲ. ಅವನು ಕಾರುಣ್ಯವಾರಾಂನಿಧಿ. ಸಣ್ಣ ಕೆಲಸ ಮಾಡಬೇಕಾದರೆ ನನಗೇನು ಲಾಭ ಅನ್ನುವಂತಹ ಪ್ರಶ್ನೆ ಕಣ್ಣು ಮುಂದೆ ಬರುತ್ತೆ. ಉತ್ತರ ಇದ್ದರೆ ಹೆಜ್ಜೆ ಇಡ್ತಾನೆ, ಇಲ್ಲ ಅಂದರೆ ಹೆಜ್ಜೆ ಹಿಂತಗದ. ಇವನು ಮಾನವ. ಅವ್ರ ಮನೆಗೇನೋ ಕಷ್ಟ ಇದೆ, ಅವ್ರ ಮನೆಯಲ್ಲಿ ಸ್ವಲ್ಪ ಸಹಾಯಕ್ಕೆ ಹೋಗಿ ನನಗೇನು ಲಾಭ? ಅವರು ಏನಾದರೂ ನಮ್ಮ ಮನೆಗೆ ಕಷ್ಟ ಆದಾಗ ಬಂದಿರ್ತಾರಾ? ಬರ್ಬೋದಾ? ಯಾರೋ ಆದರೆ ನಾನ್ಯಾಕೆ ಸಹಾಯ ಮಾಡಬೇಕು? ಇದು ಸ್ವಾರ್ಥ ಮನುಷ್ಯನಿಗೆ. ಇನ್ನು ಕೆಲವರಿದ್ದಾರೆ, ನನಗೇನು ಬೇಡಪ್ಪ, ಪುಣ್ಯ ಕಟ್ಕೊಂಡ್ರೆ ಸಾಕು, ಉಪಕಾರ ಮಾಡಿ ಒಂದಿಷ್ಟು ಪುಣ್ಯ ಕಟ್ಕೊಂಡ್ರೆ ಸಾಕು ಅಂತ. ಪುಣ್ಯ ಬೇಕಿವನಿಗೆ. ನಮ್ಮಪ್ಪನಿಗೇನು ಬೇಕಾಗಿದೆ? ಅವನಿಗೇನು ಪುಣ್ಯ? ಅವನಿಗೆಲ್ಲಿಯ ಪಾಪ?
ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ. ಲೇಪನೇ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ಸಹಿ ಕರ್ಮ ಫಲೋಜ್ಜಿತ. ಪುಣ್ಯ ಪಾಪಗಳ ಸಂಬಂಧವೇ ಇಲ್ಲ. ಅಂಥ ಸ್ವಾಮಿಗೆ ಪಾಪದ ಭೀತಿ ಇಲ್ಲ, ಪುಣ್ಯದ ಲೋಭ ಇಲ್ಲ, ದುಃಖ ಕಳೆದುಕೊಳ್ಳುವ ಆಶೆ ಇಲ್ಲ, ದುಃಖವೇ ಇಲ್ಲ, ಸುಖ ಪಡೆಯಬೇಕೆಂಬ ಆಶೆ ಇಲ್ಲ, ಸುಖ ಪರಿಪೂರ್ಣ, ಯಾರೊಬ್ಬರ ಕೃಪೆಯಾಗಬೇಕು ಅನ್ನುವ ಅಪೇಕ್ಷೆ ಇಲ್ಲ, ಸರ್ವೋತ್ತಮ. ಏನಿದೆ ಅವನ ಮನಸ್ಸಿನಲ್ಲಿ ಪ್ರಯೋಜನ? ಈ ಜೀವರು ತಮ್ಮ ಸಾಧನೆಯನ್ನು ಮಾಡಿಕೊಳ್ಳಲಿ, ತಮ್ಮ ಸ್ವರೂಪದಲ್ಲಿರುವ ಆನಂದದ ಆವಿರ್ಭಾವವನ್ನು ಮಾಡಿಕೊಳ್ಳಲಿ, ಅವರ ಉದ್ಧಾರ ಆಗಲಿ ಅನ್ನೋದು ಬಿಟ್ಟರೆ ಪರಮಾತ್ಮನಿಗೇನು ಸ್ವಾರ್ಥ ಇದೆ? ಏನದ ಆಕಾಶ? ಅವ್ಯಾಕೃತ ಆಕಾಶವನ್ನು ಅನಾದಿ ಕಾಲದಿಂದ ನಿಯಮನ ಮಾಡ್ತಾನೆ. ಕಾಲ ಪ್ರವಾಹವನ್ನು, ಕಾಲದ ಕ್ಷಣಲವಾದಿಗಳ ಸೃಷ್ಟಿಯನ್ನು ನಿರಂತರವಾಗಿ ಮಾಡ್ತಾನೆ. ಒಂದೊಂದು ಕ್ಷಣ ಜಗತ್ತಿನಲ್ಲಿ ಎಲ್ಲ ಕಡೆಗೂ ವ್ಯಾಪ್ತವಾಗಿದೆ. ಇಡೀ ಜಗತ್ತಿನಲ್ಲಿ ವ್ಯಾಪ್ತವಾದಂತಹ ಆ ಕ್ಷಣಲವಾದಿಗಳನ್ನು ನಿರಂತರವಾಗಿ ಸೃಷ್ಟಿ ಮಾಡ್ತಾರೆ. ನನಗಾಗಿ ಎನ್ನುವುದನ್ನು ಮರೆಯಬೇಡಿ. ಇದೇನು ಹೀಗಂತೀರಾ? ನನಗಾಗಿ, ನಮಗಾಗಿ ಎನ್ನಬೇಕಲ್ಲ, ನಿಜ ನಮಗಾಗಿ ಅಂತ. ನಿಮಗೆ ನಿಜವಾದ ಪ್ರೇಮ ದೇವರಲ್ಲಿ ಬರಬೇಕಾದ್ರೆ ನನಗಾಗಿ ಎನ್ನುವುದನ್ನು ಚೆನ್ನಾಗಿ ಒತ್ತಿ ತಿಳಿದುಕೊಳ್ಳಿ. ಕೇವಲ ನನಗಾಗಿ ಅಲ್ಲ ಸತ್ಯ, ನನ್ನಂತೆ ಅನಂತ ಜೀವರಾಶಿಗಳಿಗಾಗಿ. ಆದರೆ ನನಗಾಗಿ ಎನ್ನುವುದು ಪರಮಸತ್ಯ, ಸುಳ್ಳೇನಲ್ಲ. ಹಸಿದು ಬಂದ 10 ಅತಿಥಿಗಳಿಗೆ ಬಿಸಿ ಬಿಸಿಯಾಗಿ ರುಚಿಯಾಗಿ ಅಡುಗೆ ಮಾಡಿ ಹಾಕಿದಾಗ, ಆ 10 ಅತಿಥಿಗಳಲ್ಲಿ ನೀವು ಒಬ್ಬರಾದಾಗ, ಅಯ್ಯೋ ನನಗೇನು ದೊಡ್ಡ ಉಪಕಾರ ಮಾಡಿದೆ, 10 ಜನರಿಗೆ ಹಾಕಿದ್ದೀಯಾ, ನನಗೂ ಹಾಕಿದ್ದೀಯಾ ಅಂತಂತೀರಾ? ಇನ್ನು 9 ಜನರಿಗೆ ಹಾಕಲಿ, ನನಗಂತೂ ಹಸುವೆ ಆಗಿತ್ತು, ಬಿಸಿಲಿನಲ್ಲಿ ಬಂದಿದ್ದೆ, ನೀರಡಿಸಿ ಬಂದಿದ್ದೆ, ಹಸಿದಿದ್ದೆ, ನೀರಡಿಸಿದ್ದೆ, ಕಂಗಾಲಾಗಿದ್ದೆ, ಬಿಸಿಲಿನ ಬೇಗೆಯಲ್ಲಿ ಬೆಂದು ಬೆಂಡಾಗಿದ್ದೆ, ನನಗೊಂದು ಗುಟುಕು ನೀರು ಕೊಟ್ಟೆಯಲ್ಲ ಅಂತ ಉಪಕಾರ ಸ್ಮರಣೆ ಮಾಡ್ತೀರೋ ಇಲ್ವೋ? ಏನು ನನಗಾಗಿ ಏನು ಅಡುಗೆ ಪ್ರತ್ಯೇಕ ಮಾಡಿಲ್ವಲ್ಲ, 10 ಜನರಿಗೋಸ್ಕರ ಅಂತ ಅಂತೀರಾ? ಅನಂತ ಜೀವರಾಶಿಗಳಿಗಾಗಿ ದೇವರು ಜಗತ್ತನ್ನು ಮಾಡಿರಬಹುದು, ಅದರಲ್ಲಿ ನಾನೊಬ್ಬನ ಹೌದೋ ಅಲ್ವೋ? ನನಗಂತೂ ಅನಂತ ಉಪಕಾರಗಳನ್ನು ದೇವರು ಮಾಡಿದ್ದು ಸತ್ಯ ಹೌದೋ ಅಲ್ವೋ? ಇದನ್ನು ತಿಳಿದು ಆ ಭಗವಂತನಲ್ಲಿ ನಾವು ಸ್ನೇಹವನ್ನು ಮಾಡಿದರೆ, ಭಕ್ತಿ ಮಾಡಿದರೆ, ಮನಸ್ಸು ಕರಗಿದರೆ, ಮನಸ್ಸು ಒದ್ದೆಯಾದರೆ, ಆಗ ನಾವು ನಿಜವಾಗಿ ಮೋಕ್ಷದ ಕಡೆಗೆ ಮುಖ ಮಾಡಿ ನಡೆದಂತೆ. ಇಲ್ಲದಿದ್ದರೆ ಇಲ್ಲ. ಆ ಭಾವ, ಆ ಭಕ್ತಿ, ಆ ಅನುರಾಗ, ಆ ಬಂಧ, ಆ ಅನುಬಂಧ, ಆ ಉಪಾಯ, ಆ ಯೋಗ ನಮ್ಮ ಜೀವನದಲ್ಲಿ ಬರಬೇಕು. ಭಾಗವತ ತಾತ್ಪರ್ಯದಲ್ಲಿ ಈ ಎಲ್ಲ ಶಬ್ದಗಳಿಗೂ ಭಕ್ತಿ ಅಂತ ಅರ್ಥ ಹೇಳಿದ್ದಾರೆ. ಉಪಾಯ ಅಂದರೆ ಭಕ್ತಿ, ಯೋಗ ಅಂದರೆ ಭಕ್ತಿ, ಅನುಬಂಧ ಅಂದರೆ ಭಕ್ತಿ, ಭಾವ ಅಂದರೆ ಭಕ್ತಿ, ಸ್ನೇಹ ಅಂದರೆ ಭಕ್ತಿ. ಏನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅತ್ಯದ್ಭುತವಾದ ಆ ವ್ಯಾಖ್ಯಾನದ ಶೈಲಿ ಏನು! ಎಷ್ಟು ಪುರಾಣಗಳು, ಎಷ್ಟು ಪಂಚರಾತ್ರ ಗ್ರಂಥಗಳು, ಅದೇನು ಪ್ರಮಾಣಗಳ ಪುಂಜ. ಅಂತಹ ಶ್ರೀಮದ್ ಆಚಾರ್ಯರ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡಿಕೊಳ್ಳೋದಾದರೆ ಆ ಭಾವ, ಆ ಭಕ್ತಿಯನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ನಮಗೆ ಕರುಣಿಸಬೇಕು. ಗಟ್ಟಿಯಾಗಿ ನಮ್ಮ ತಲೆಯನ್ನು ರಘುತ್ತಮ ತೀರ್ಥರ ಎದರಲ್ಲಿ ಗಟ್ಟಿಸಿಕೊಳ್ಳೋಣ. ಇದರ ಅಭಿಪ್ರಾಯ ತಲೆ ಒಡೆದುಕೊಳ್ಳಬೇಕು ಅನ್ನುವ ತಾತ್ಪರ್ಯದಲ್ಲಿ ಅಲ್ಲ, ಮಾನಸಿಕವಾಗಿ ಅಂತ ನನ್ನ ಅಭಿಪ್ರಾಯ. ಮಾನಸಿಕವಾಗಿ ರಘುತ್ತಮ ತೀರ್ಥರ ಎದುರಿನಲ್ಲಿ ತಲೆಗಟ್ಟಿಸಿಕೊಂಡು ಅನ್ಯಥಾ ಶರಣಂ ನಾಸ್ತಿ. ಎಷ್ಟು ಭಕ್ತರಿಗೆ ನೀವು ಅನುಗ್ರಹ ಮಾಡ್ತೀರಲ್ಲ ಸ್ವಾಮಿಗಳೇ, ಮಹಾನುಭಾವರೇ, ಈ ಪಾಮರನ ಮೇಲೆ ದಯೆ ಮಾಡಿ ಒಂದಿಷ್ಟು ಭಕ್ತಿಯನ್ನು ಕೊಡಿ.
ತಂದೆ ಮಗ ಅಧ್ಯಯನ ಮಾಡಬೇಕು, ಓದಬೇಕು, ಬರೀಬೇಕು ಅಂತ ಕಾಳಜಿ ಮಾಡ್ತಾ ಇರ್ತಾನೆ. ಅವನಿಗೋಸ್ಕರ ಅಂತ ಅನೇಕ ಉಪದೇಶಗಳನ್ನು ಮಾಡ್ತಾನೆ. ಆದರೆ ಮಗು ವಯಸ್ಸಿಗೆ ತಕ್ಕಂತೆ ಏನೇನೋ ತಿಂಡಿ ತೀರ್ಥ ಬೇಕು ಅಂತ ಅಪೇಕ್ಷೆ ಪಡುತ್ತೆ. ಅದು ಬೇಕು, ಇದು ಬೇಕು ಅಂತ. ಸರಿ, ಇವನು ಪುಸ್ತಕ ಕೈಯಲ್ಲಿ ಹಿಡಿದುಕೊಂಡು ಅವನಿಗೆ ಅಭ್ಯಾಸ ಮಾಡಿಸ್ಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು ಅಂತ ಓಡಾಡ್ತಾ ಇದ್ದಾನೆ. ಅವನು ತಿಂಡಿ ಕೇಳ್ತಾನೆ. ಸರಿ, ಒಂದು ಸ್ವಲ್ಪ ಪುಸ್ತಕ ಕೆಳಗಿಟ್ಟು ಅಡುಗೆ ಮನೆಯಲ್ಲಿ ಹೋಗಿ ಅವನಿಗೇನು ಬೇಕೋ ತಿಂಡಿ ತಂದು ಕೊಡ್ತಾನೆ. ಈಗಾದರೂ ಓದಪ್ಪ ಅಂತಾನೆ ಮತ್ತೆ. ಆದರೆ ಅಪ್ಪ ನನಗೆ ಚೆನ್ನಾಗಿ ಪಾಠ ಕಲಿಸಿಕೊಡು, ಏನು ಮುಂದಿನ ಪಾಠ ಇದೆ ಹೇಳಿಕೊಡು ಅಂತ ಕೇಳಿದರೆ ಎಷ್ಟು ಸಂತೋಷ ಆಗುತ್ತೆ ಅಪ್ಪನಿಗೆ. ಯಾಕೆಂದರೆ ಅವನ ಕೈಯಲ್ಲಿ ಹಿಡ್ಕೊಂಡದ್ದು ಪುಸ್ತಕನೇ. ಪಾಠ ಕಲಿಸ್ಬೇಕು ಅಂತೇ ನಿಂತಿದ್ದವನು. ಪಾಠನೇ ಕಲಿಸ್ಬೇಕು ಅಂತ ನಿಂತಿರೋ ತಂದೆಗೆ ನನಗೆ ಪಾಠ ಕಲಿಸಿಕೊಡು ಅಂತ ಮಗು ಹೇಳಿದರೆ ಆಗೋ ಆನಂದ ಎಷ್ಟು ಉತ್ಸಾಹದಿಂದ ಹೇಳ್ತಾನೆ. ಅವನ ಕೈಯಲ್ಲಿ ಅದನ್ನೇ ಹಿಡ್ಕೊಂಡಿದ್ದಾನೆ. ಅತ್ಯಂತ ಸಂತೋಷದಿಂದ ಉತ್ಸಾಹದಿಂದ ಹೇಳ್ತಾನೆ. ಅವನು ತಿಂಡಿ ಕೇಳಿದರೆ ಪುಸ್ತಕ ಇಟ್ಟು ಒಳಗೆ ಹೋಗಿ ತೊಗೊಂಡು ಬರಬೇಕು. ಇವನು ಕೇಳ್ತಾನಲ್ಲ ಮಗು ಅನ್ನೋದಕ್ಕೆ ಕೊಡಬೇಕು. ಹಾಗೆ ನಾವು ಇನ್ನೇನೇನೋ ರಘುತ್ತಮರ ಹತ್ರ ಬೇಡಿದರೆ, ಟೀಕಾಕೃತ್ಪಾದರ ಹತ್ರ ಬೇಡಿದರೆ, ಶ್ರೀಮದಾಚಾರ್ಯರಿಗೆ, ದೇವರಿಗೆ ಬೇಡಿದರೆ, ವಾಯುದೇವರಿಗೆ, ದೇವರಿಗೆ ನಮಗೋಸ್ಕರ ಅಂತ ಅವರು ನಮ್ಮ ಸಮಾಧಾನಕ್ಕೆ ಅಂತ ಕೊಡಬೇಕಾಗತ್ತೆ. ಆದರೆ ಜ್ಞಾನ, ಭಕ್ತಿ, ವೈರಾಗ್ಯ, ಅನುಸಂಧಾನ, ಸಾಧನೆ, ಮೋಕ್ಷ ಸಾಧನೆ ಇವುಗಳನ್ನೇ ನಮ್ಮಿಂದ ಮಾಡಿಸ್ಬೇಕು ಅಂತ ಕೈಯಲ್ಲಿ ಹಿಡ್ಕೊಂಡು ರೆಡಿ ಇದ್ದಾರೆ ಅವರು. ನಾವು ಅದನ್ನೇ ಕೇಳಿದರೆ ಅತ್ಯಂತ ಖುಷಿಯಿಂದ ಕೂಡಲೇ ಕೊಡ್ತಾರೆ. ಕೂಡಲೇ ಕೊಡೋದಷ್ಟೇ ಅಲ್ಲ, ಬಹಳ ಸಂತೋಷದಿಂದ ಕೊಡ್ತಾರೆ. ಪರಮಾನುಗ್ರಹಪೂರ್ವಕವಾಗಿ ಕೊಡ್ತಾರೆ. ಏನೋ ಕೇಳ್ತಾನೆ ಮಹಾರಾಯ ತೊಗೊಂಡು ಹೋಗು ಅಂತ ಕೊಡೋದಿಲ್ಲ. ಹೀಗಾಗಿ ಅಂಥ ಭಕ್ತಿಯನ್ನು, ಅಂಥ ವಿರಕ್ತಿಯನ್ನು, ಅಂಥ ಜ್ಞಾನವನ್ನು ನಾವು ರಘುತ್ತಮ ತೀರ್ಥ ಶ್ರೀಪಾದಂಗಳವರಲ್ಲಿ ಬಿಡು. ಜ್ಞಾನ ಅಂದಾಕ್ಷಣಕ್ಕೆ ಏನೋ ಜ್ಞಾನ ಬಿಡೋದಲ್ಲ. ಅಂತೂ ನಾನೊಬ್ಬ ಮಹಾ ಪಂಡಿತ ಅಂತ ಅನಿಸಿಕೊಂಡ್ರೆ ಆಯ್ತಲ್ವೋ, ಯಾವುದೋ ಒಂದು ಶಾಸ್ತ್ರದೊಳಗೆ, ಯಾವುದಾದರೊಂದು ಶಾಸ್ತ್ರದೊಳಗೆ, ಅದು ಭೂತಶಾಸ್ತ್ರವೋ, ರಸಾಯನಶಾಸ್ತ್ರವೋ, ಗಣಿತವೋ, ಯಾವುದಾದರೊಂದು ಶಾಸ್ತ್ರದೊಳಗೆ ಜ್ಞಾನ ಪಡೆದು ಪಂಡಿತ ಅಂತ ಜನರೊಳಗೆ ನಾನು ಮಂಡಿತನಾದರೆ ಸಾಕು. ಅಷ್ಟಕ್ಕೂ ನನಗೆ ಕೀರ್ತಿ ಇದೆ ಅಂತ ತೃಪ್ತಿ ಪಡೋದಲ್ಲ. ಆ ಜ್ಞಾನ ಅಲ್ಲ ನಮಗೆ ತಾರಕ ಆಗೋದು. ದೇವರ ಜ್ಞಾನ ನಮಗಾಗಬೇಕು. ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಉಪಾಸ್ಮಹೇ. ಭಾವ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಭಾವ ಇಡೀ ಜಗತ್ತಿನ ಉತ್ಪಾದನೆಯನ್ನು ಮಾಡುವಂತಹ ಭಾವಯತಿ ಉದ್ಭಾವಯತಿ ಇತಿ ಭಾವ. ಆ ಸರ್ವಸೃಷ್ಟಿಕರ್ತೃವಾದಂತಹ ದೊರೆ ಸ್ವಾಮಿ ಭಗವಂತ, ಅಂಥ ಭಗವಂತನ ಜ್ಞಾನ ನಮಗಾಗಬೇಕು. ನನಗೊಬ್ಬ ದೊರೆಯು ದೊರಕಿದನು. ಆ ದೊರೆ ಜಗತ್ ಸೃಷ್ಟಿಯನ್ನು ಮಾಡಿದಂತಹ ಸ್ವಾಮಿ, ಆ ಪರಮಾತ್ಮನ ಜ್ಞಾನ ನಮಗಾಗಬೇಕು. ಆ ಜ್ಞಾನವನ್ನು ಮಾಡಿಸಿಕೊಡಿ ಅಂತ. ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿ. ಹಾಗಾದರೆ ಭಕ್ತಿ ಬೋಧ ಯಾರದು? ಭಾವ. ಪರಮಾತ್ಮನ ಬೋಧ ನಮಗಾಗಬೇಕು. ಆ ಈ ಬೋಧ ಅಲ್ಲ, ಆ ಈ ಬೋಧ ಆಗಬೇಕು. ಆ ಈ ಬೋಧ ನಮಗಾಗುವುದು ಬೇಡ. ನಮ್ಮ ನಿಮ್ಮೆಲ್ಲರ ಆಯಿ ತಾಯಿ, ಮರಾಠಿ ಭಾಷೆಯಲ್ಲಿ ಆಯಿ ಅಂದರೆ ತಾಯಿ. ನಮ್ಮ ನಿಮ್ಮ ಎಲ್ಲರ ಆಯಿ ಮಾತಾ, ಅವನ ಬೋಧ ಆಗಬೇಕು. ಅದು ಭಾವ. ನಮ್ಮನ್ನು ಹುಟ್ಟಿಸಿದ ಆಯಿ, ಅವನ ಬೋಧ ಆಗಬೇಕು. ಆಯಿ ಬೋಧ ಅಲ್ಲ. ಬರೀ ಆಯಿ ಬೋಧನೂ ಅಲ್ಲ, ಅಕ್ಷರದ ಪಾಂಡಿತ್ಯ ಅಲ್ಲ. ಶಬ್ದ ಬ್ರಹ್ಮನಲ್ಲಿ ಮಾತ್ರ ನಿಷ್ಣಾತನಾಗಿ ಪರಬ್ರಹ್ಮನಲ್ಲಿ ನಿಷ್ಣಾತನಾಗಿಲ್ಲ ಅಂತ ಅನಿಸಿಕೊಳ್ಳೋದು ಬೇಡ. ಆಯಿ ಬೋಧನೂ ಬೇಡ, ಆಯಿ ಬೋಧಗಳೂ ಬೇಡ. ಆಯಿಯ ಬೋಧ ಆಗಬೇಕು. ಅದು ಭಾವ ಬೋಧ ನಮಗಾಗಬೇಕು. ಅದು ಸರಿ, ಭಾವ ಅಂದರೆ ಭಕ್ತಿ ಅಂತ ಒಂದು ಅರ್ಥ ಹೇಳಿದಿರಲ್ಲ. ಯಾರಲ್ಲಿ ಭಕ್ತಿ? ನಮಗೂ ಬಹಳ ಜನರಲ್ಲಿ ಭಕ್ತಿ ಇದೆ. ಅಂಥ ಇಂಥ ವ್ಯಕ್ತಿಗಳಲ್ಲಿ ಭಕ್ತಿ ಅಲ್ಲ. ಹಾಗಾದರೆ ಯಾರಲ್ಲಿ ಭಕ್ತಿ ಆಗಬೇಕು? ದೇವರಲ್ಲಿಯೇ ಭಕ್ತಿ ಆಗಬೇಕು. ಮತ್ತು ಅದಕ್ಕೆ ಹಿಂದೆ ಏನು ಶಬ್ದ ಇಲ್ವಲ್ಲ, ಅದು
ಬೋಧ ಯಾರದು? ಭಾವನ ಬೋಧ. ಭಾವ ಯಾರದ್ದು? ಶ್ರೀಭಾವ. ದೇವರೇ ಶ್ರೀ ಅಲ್ಲ, ಶ್ರೀ ಅಂದರೆ ಲಕ್ಷ್ಮಿ ಅಲ್ವೋ? ಸರಿ, ಲಕ್ಷ್ಮೀ ಸಮೇತನಾದ ಪರಮಾತ್ಮ, ಆದ್ದರಿಂದ ಅವನು ಶ್ರೀ ಅಲ್ಲ. ಲಕ್ಷ್ಮೀ ಸಮೇತನಾಗೋ ಕಾರಣಕ್ಕಾಗಿ ಮಾತ್ರ ಶ್ರೀ ಅಲ್ಲ, ದೇವರೇ ಸ್ವಯಂ ಶ್ರೀ. ಕೀರ್ತಿಶ್ರೀರ್ವಾಕ್ಚನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ತನ್ನ ವಿಭೂತಿ ರೂಪಗಳನ್ನು ದಶಮಾಧ್ಯಾಯದಲ್ಲಿ ಹೇಳಿಕೊಳ್ತಾನೆ ಪರಮಾತ್ಮ. ಕೀರ್ತಿಶ್ರೀರ್ವಾಕ್ಚನಾರೀಣಾಂ, ಶ್ರೀಹಿ ಅನ್ನುವ ಒಂದು ರೂಪದಿಂದ ಸ್ತ್ರೀಯರಲ್ಲಿದ್ದಾನೆ, ಎಲ್ಲ ಸ್ತ್ರೀಯರಲ್ಲಿದ್ದಾನೆ. ಮಹಾಲಕ್ಷ್ಮಿಯಲ್ಲಿ ವಿಶೇಷವಾಗಿ ಸರ್ವೋತ್ಕೃಷ್ಟವಾದ ತನ್ನ ಸನ್ನಿಧಾನವನ್ನು ಇಟ್ಟಿದ್ದಾನೆ. ಆ ಪರಮಾತ್ಮ ಅವನು ಶ್ರೀ. ಭಾಗವತ ತಾತ್ಪರ್ಯದಲ್ಲಿಯೂ ಶ್ರೀಮದಾಚಾರ್ಯರು ಹೇಳುತ್ತಾರೆ, ಸ್ವರೂಪಶ್ರೀಸ್ತಥಾ ಭಾರ್ಯ. ಶ್ರೀ ಪರಮಾತ್ಮನ ಸ್ವರೂಪಭೂತವಾದ ಒಂದು ಶ್ರೀ ಉಂಟು, ಅವನ ಮಡದಿಯಾದ ಲಕ್ಷ್ಮಿಯೂ ಶ್ರೀ, ತಥಾ ಭಾರ್ಯ. ಆದರೆ ಮುಖ್ಯವಾಗಿ ಸ್ವರೂಪಶ್ರೀಹಿ, ಆ ಪರಮಾತ್ಮನೇ ಸ್ವಯಂ ಶ್ರೀ. ಹೀಗಾಗಿ ಅದಕ್ಕಾಗೇನೆ ಆ ಪರಮಾತ್ಮನ ನಮ್ಮ ಗುರುಗಳು ಹೇಳ್ತಾ ಇದ್ದರು, ಶ್ರಿಯೇ ಜಾತ ಶ್ರಿಯ ಆನಿರೀಯಾಯ. ಈ ಮಂತ್ರವನ್ನು ಹೇಳ್ತಾ ದೇವರಿಗೆ ಏಕೆ ಮಂಗಳಾರತಿ? ಮಹಾಲಕ್ಷ್ಮಿಗೆ ಮಂಗಳಾರತಿ ಮಾಡುವಾಗ ಶ್ರಿಯೇ ಜಾತ ಶ್ರಿಯ ಆನಿರೀಯಾಯ ಅಂದರೆ ಸರಿ. ಶ್ರೀಹರಿಗೆ ನಮಸ್ಕಾರ ಮಾಡುವಾಗ, ಶ್ರೀಹರಿಗೆ ಮಂಗಲಾರತಿಯನ್ನು ಮಾಡುವಾಗಲೂ ಶ್ರಿಯೇ ಜಾತ ಶ್ರಿಯ ಆನಿರೀಯಾಯ ಅಂತ ಹೇಳೋ ಪದ್ಧತಿ ಇದೆಯಲ್ಲ. ಅಂದರೆ ಈ ಮಂತ್ರಕ್ಕೆ ಭಾಗವತ ತಾತ್ಪರ್ಯ ವ್ಯಾಖ್ಯಾನ ಮಾಡ್ತದೆ ಅಂತ. ಸ್ವರೂಪ ಶ್ರೀಹಿ, ಅದು ಸಾಕ್ಷಾತ್ ಭಗವತ್ ಸ್ವರೂಪಭೂತವಾದಂತಹ ಶ್ರೀ ಉಂಟು. ಭಗವದ್ಗೀತೆ ಹೇಳುತ್ತದೆ, ಕೀರ್ತಿಶ್ರೀರ್ವಾಕ್ಚನಾರೀಣಾಂ, ಶ್ರೀಭಾವ. ಅಂತಹ ಆ ಪರಮಾತ್ಮನಲ್ಲಿ, ಶ್ರೀ ನಾಮಕನಾದ ಪರಮಾತ್ಮನಲ್ಲಿ ಭಾವ ಭಕ್ತಿ. ಆ ಶ್ರೀ ಮತ್ತು ಭಾವ ಎರಡೂ ಶಬ್ದಗಳಿಂದ ವಾಚ್ಯನಾದ ಪರಮಾತ್ಮನ ಬೋಧ. ಅಂತಹ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸನೆ. ಅಂತಹ ಜ್ಞಾನಭಕ್ತಿ ವಿರಕ್ತಿಗಳನ್ನು ನಮಗೆ ಕರುಣಿಸಲಿ ಅಂತ ರಘುತ್ತಮ ತೀರ್ಥ ಶ್ರೀಪಾದಂಗಳವರಲ್ಲಿ ಅಡ್ಡ ಬೀಳೋಣ, ಉದ್ದ ಬೀಳೋಣ, ಉರುಳು ಸೇವೆ ಮಾಡೋಣ, ತಲೆಗಟ್ಟಿಸಿಕೊಳ್ಳೋಣ. ಮಾನಸಿಕವಾಗಿ ಆದರೂ ಕೂಡ ನಮ್ಮ ಆರ್ತತೆಯನ್ನು ತಿಳಿಸೋಣ, ತೋರಿಸೋಣ ಅಲ್ಲ. ಇಲ್ಲದಿರೋದನ್ನು ತೋರಿಸೋದು ಬೇಡ, ನಿಜವಾಗಿ ಇದ್ದದ್ದನ್ನು ಭಿನ್ನವಿಸಿಕೊಳ್ಳೋಣ, ಅವರ ಅನುಗ್ರಹವನ್ನು ಸಂಪಾದನೆ ಮಾಡೋಣ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅತ್ಯದ್ಭುತವಾದಂತಹ ಅವರ ವ್ಯಕ್ತಿತ್ವ, ಅವರ ತಪಸ್ಸು, ಅನೇಕ ವ್ಯಾಖ್ಯಾನಕಾರರ ಬಗ್ಗೆ ನಿನ್ನೆ ಕೇಳಿದಿರಿ. ಸಾಕ್ಷಾತ್ ಶಿಷ್ಯರಾದ ವೇದವ್ಯಾಸ ತೀರ್ಥರು, ವೇದವ್ಯಾಸ ತೀರ್ಥರು ಕೂಡ ಗ್ರಂಥ ರಚನೆ ಮಾಡಿದ್ದಾರೆ. ಉಪಲಬ್ಧವಾಗಿಲ್ಲ, ವೇದವ್ಯಾಸ ತೀರ್ಥರು ಗ್ರಂಥ ರಚನೆ ಮಾಡಿದ್ದಾರೆ ಅಂತ ಕೇಳುತ್ತೇವೆ. ವಿದ್ಯಾಧೀಶ ತೀರ್ಥರು ಪ್ರಶಿಷ್ಯರು, ಎಂತಹ ವಿದ್ಯಾವದ್ವರ್ಯ ಧುರ್ಯ ಪ್ರಥಿತ ವಿವರಣ ಗ್ರಂಥ ನಿರ್ಮಾಣವಿತ್ತ ವಿದ್ಯಾಧೀಶೋಪಿ ತದ್ವದ್ಬುಧ ಜನಮಣಯೋ ಯಶ್ಯ ಶಿಷ್ಯಾ ಪ್ರಶಿಷ್ಯ. ಸೋಯಂ ಶ್ರೀ ಯೋಗಿರಾಜ ರಘುವರ ತನಯ ಮಂಗಲಾನ್ಯಾತನೂತು. ವಿದ್ಯಾಧೀಶ ತೀರ್ಥರು ಹೇಗಿದ್ದಾರೆ ಅಂದರೆ, ಅವರು ವಾಕ್ಯಾರ್ಥ ಚಂದ್ರಿಕಾದಿ ಗ್ರಂಥಗಳ ರಚನೆ ಮಾಡಿದ್ದಾರೆ. ಏನಷ್ಟು ಪ್ರಚಾರ ಇಲ್ವಲ್ಲ, ಅದು ಹೇಗೆ ಪ್ರಚಾರ ಆಗಲಿಕ್ಕೆ ಸಾಧ್ಯ ಅಂತ. ಯಾಕಂದರೆ ಅರ್ಥ ಆದರೆ ಅದರ ಪ್ರಚಾರ ಆಗಬೇಕು. ಯಾಕೆ ಅರ್ಥ ಆಗಲ್ವಾ? ಆಗತ್ತೆ, ಬಹಳ ಕಷ್ಟಪಡಬೇಕು. ಅನೇಕ ವರ್ಷಗಳವರೆಗೆ ಪ್ರಕರಣಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿ ತರ್ಕಾದಿಶಾಸ್ತ್ರಗಳ ಪರಿಚಯವಿದ್ದಂತಹ ವ್ಯಕ್ತಿಗಳು ವಿದ್ಯಾವಂತರು, ಅವರಲ್ಲಿ ವರ್ಯರು, ಅವರಲ್ಲಿ ಧುರ್ಯರು, ಧುರೀಣರು. ವಿದ್ಯಾವದ್ ವರ್ಯ, ಅವರಲ್ಲಿ ಯಾರು ಧುರ್ಯ, ಅಂಥವರು ಏನಾದರೂ ಪ್ರಯತ್ನ ಮಾಡಿದರೆ ವಾಕ್ಯಾರ್ಥ ಚಂದ್ರಿಕೆ ಅರ್ಥವಾಗೋದಕ್ಕೆ ಸಾಧ್ಯ ಇದೆ. ವಿದ್ಯಾವದ್ ವರ್ಯ, ಅವರಲ್ಲಿ ಧುರ್ಯರು, ಅಂತಹ ಸೂರ್ಯಗ್ರಗಣ್ಯರು, ಅವರು ಗುರುಗಳ ಕೈಂಕರ್ಯ ಮಾಡಿದರೆ ಏನಾದರೂ ಜ್ಞಾನ ಸಿಗುವ ನೈರ್ಭರ್ಯ ಇದೆ, ಇಲ್ಲದೇ ಇದ್ದರೆ ಇಲ್ಲ. ಹೀಗಾಗಿ
ಅಂಥವರಲ್ಲಿ ಅದು ಪ್ರಚಾರವಾಗಿದೆ ಅಂತಾರೆ. ವಿದ್ಯಾವದ್ವರ್ಯ ಧುರ್ಯ ಪ್ರಥಿತ ವಿವರಣ ಗ್ರಂಥ ನಿರ್ಮಾಣವಿತ್ತ, ಅಂತಹ ಗ್ರಂಥದ ನಿರ್ಮಾಣ ಮಾಡಿದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಏನು ಅದ್ಭುತವಾದ ಅವರು ಅವತರಣಿಕೆ ಕೊಡುವಂತಹ ರೀತಿ. ನಾನಾ ವಿಧವಾದಂತಹ ಆಕ್ಷೇಪಗಳಿಗೆ ಉತ್ತರಗಳನ್ನು ನೀಡಿದ್ದಾರೆ. ಸ್ವೋಕ್ತಿಂ ರಕ್ಷಿತು ಮತ್ರಯಃ ಪ್ರತಿಪದಂ ಅಂತಾರೆ. ವ್ಯಾಸರಾಜರ ಪರಮಾನುಗ್ರಹ ಪಾತ್ರರಾದವರು, ವ್ಯಾಸರಾಜರು ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವಾದಿ ಗ್ರಂಥಗಳಲ್ಲಿ ಬರದ ವಿಷಯಗಳನ್ನು ಸಮರ್ಥನೆ ಮಾಡೋದಕ್ಕೆ, ಮಾತುಗಳನ್ನು ಸಮರ್ಥನೆ ಮಾಡಿ ಶಿಷ್ಯರಿಗೆ ತಿಳಿಸಿಕೊಡೋದಕ್ಕೆ ಮತ್ತೆ ಅವರೇ ಅವತಾರ ಮಾಡಿದರೋ ಅಂತ ಅವರ ಬಗ್ಗೆ ಉತ್ಪ್ರೇಕ್ಷೆಯನ್ನು ಮಾಡ್ತಾರೆ. ಕಿನ್ನಾವತೀರ್ಣ ಸಹಿ. ಅಂತಹ ವ್ಯಾಸರಾಜರ ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾದವರು, ರಘುತ್ತಮ ತೀರ್ಥರ ಅನುಗ್ರಹಕ್ಕೆ ಪಾತ್ರರಾದವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪ್ರಶಿಷ್ಯರಾಗಿ, ಅವರ ಶಿಷ್ಯರ ಶಿಷ್ಯರಾಗಿ, ಅವರ ತಂದೆಯವರು ಪೂರ್ವಾಶ್ರಮದ ತಂದೆ ಆನಂದ ಭಟ್ಟಾರಕರು ರಘುತ್ತಮರ ವಿದ್ಯಾಶಿಷ್ಯರು. ಅವರಿಗೆ ಆಶ್ರಮವನ್ನು ಕೊಟ್ಟಂತಹ ವೇದವ್ಯಾಸ ತೀರ್ಥರು ವಿದ್ಯಾಧೀಶರ ರಘುತ್ತಮರ ಶಿಷ್ಯರು. ಹೀಗಾಗಿ ರಘುತ್ತಮರ ಪ್ರಶಿಷ್ಯರು ಎರಡೂ ರೀತಿಯಿಂದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅಂಥ ಪಾಂಡಿತ್ಯ. ಪುಟ್ಟ ವಯಸ್ಸಿನಲ್ಲೇನೆ ಇವರ ಹಾಗೇನೆ ರಘುತ್ತಮ ತೀರ್ಥರಂತೆ ಚಿಕ್ಕ ವಯಸ್ಸಿನಲ್ಲೇನೆ ಎಲ್ಲ ಶಾಸ್ತ್ರಗಳಲ್ಲಿಯೂ ವಾದಿಗಳನ್ನು ಸೋಲಿಸಿದವರು. ವಿದ್ಯಾಧೀಶ ವಿಜಯದಲ್ಲಿ ವರ್ಣನೆ ಬರ್ತದೆ. ಸಾಹಿತ್ಯ, ಅಲಂಕಾರ, ತರ್ಕ, ವ್ಯಾಕರಣ, ವೇದ, ವೇದಾಂತ, ಮೀಮಾಂಸಾ ಎಲ್ಲ ಶಾಸ್ತ್ರಗಳಲ್ಲಿಯೂ ವಾದಿಗಳನ್ನು ಸೋಲಿಸಿದ ಮಹಾನುಭಾವರು. ತಮ್ಮ ಬಾಲ್ಯದಲ್ಲಿ, ಯೌವನದಲ್ಲಿ ಅಂತಹ ಮಹಾವಿದ್ವಾಂಸರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅಂಥವರ ಯಚ್ಚಿಷ್ಯ ಶಿಷ್ಯಾದ್ಯಾಷ್ಟಿಪ್ಪಣ್ಯಾಚಾರ್ಯ ಸಂಹಿತ. ಅವರ ತಮ್ಮಂದಿರು ಕೇಶವಾಚಾರ್ಯರು. ಏನು ಪಾಂಡುರಂಗಿ ಮನತನದ ಕೊಡುಗೆ, ಅತ್ಯದ್ಭುತವಾದ ಕೊಡುಗೆ. ಗುರುಗಳ ಪರಮಾನುಗ್ರಹದಿಂದ, ವಿದ್ಯಾಧೀಶರ ಅನುಗ್ರಹದಿಂದ ಪಾಂಡುರಂಗಿ ಕೇಶವಾಚಾರ್ಯರು ಎಷ್ಟು ಸುಂದರವಾದ ಶೇಷವಾಕ್ಯಾರ್ಥ ಚಂದ್ರಿಕಾ ವ್ಯಾಖ್ಯಾನ ಮಾಡುತ್ತಾರೆ. ವಾಕ್ಯಾರ್ಥ ರತ್ನಮಾಲಾಕಾರರು ನರಸಿಂಹಾಚಾರ್ಯರು. ಅವರೆಂತಹ ಮಹಾವಿದ್ವಾಂಸರು. ವಾಕ್ಯಾರ್ಥ ಚಂದ್ರಿಕೆಗೂ ಶೇಷವಾಕ್ಯಾರ್ಥ ಚಂದ್ರಿಕೆಗೂ ವಿಸ್ತೃತವಾದ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ನಮ್ಮ ಗುರುಗಳ ಅನುಗ್ರಹದಿಂದ ಈಗ ಎಲ್ಲ ಪುಸ್ತಕಗಳ ಮುದ್ರಣವಾಗಿದೆ, ಓದುವ ಭಾಗ್ಯ ಸಿಗ್ತಾ ಇದೆ. ಅಲ್ಲಲ್ಲಲ್ಲಿ ಇರತಕ್ಕಂತಹ ಆ ಗ್ರಂಥಗಳನ್ನು ಸಂಗ್ರಹ ಮಾಡಿ, ಸಂಶೋಧನೆ ಮಾಡಿ, ಒಂದು ಕಡೆಗೆ ಸೇರಿಸಿ ಆ ಗ್ರಂಥದ ಪ್ರಕಾಶನ ಮಾಡುವಂತಹ ದೊಡ್ಡ ಉಪಕಾರವನ್ನು ನಮ್ಮ ಗುರುಗಳು ಮಾಡಿದ್ದಾರೆ. ಶೇಷವಾಕ್ಯಾರ್ಥ ಚಂದ್ರಿಕೆಗೆ ಶೇಷವಾಕ್ಯಾರ್ಥ ರತ್ನಮಾಲ ಉಂಟು ಅನ್ನುವುದೇ ಎಷ್ಟೋ ದಿನಗಳವರೆಗೆ ಗೊತ್ತಿರಲಿಲ್ಲ. ನಮ್ಮ ಗುರುಗಳು ವೃಂದಾವನಸ್ಥರಾಗುವ ಕೆಲವು ತಿಂಗಳುಗಳ ಹಿಂದೆ ಈ ರೀತಿ ಸಮಗ್ರವಾದ ಶೇಷವಾಕ್ಯಾರ್ಥ ಚಂದ್ರಿಕಾಕ್ಕೂ ವಾಕ್ಯಾರ್ಥ ರತ್ನಮಾಲ ಉಂಟು, ಅದು ಒಂದೇ ಪ್ರತಿ ಇದೆ, ಅದರ ಮುದ್ರಣವನ್ನು ಮಾಡಿಸಬಹುದು ಅಂತ ಸೂಚನೆ ಕೊಟ್ಟರು. ಮುಂದೆ ಕೆಲವೇ ತಿಂಗಳುಗಳಲ್ಲಿ ಅದರ ಮುದ್ರಣ ಆಯಿತು. ಅಂತಹ ದೊಡ್ಡ ಕೊಡುಗೆ. ವಾಕ್ಯಾರ್ಥ ವಿನೋದ, ವಾಕ್ಯಾರ್ಥ ವಿವೃತಿ, ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಇದಲ್ಲದೆ ಇನ್ನು ಅನೇಕ ಬೇರೆ ಬೇರೆ ಗ್ರಂಥಗಳು. ಹೀಗೆ ಪಾಂಡುರಂಗಿ ಮನತನ, ವೈಶ್ವನಾಥಿ ನಾರಾಯಣಾಚಾರ್ಯರ ಮನತನ, ಹೀಗೆ ಒಂದಲ್ಲ ಎರಡಲ್ಲ ಅನೇಕ ಶಿಷ್ಯರ ಪರಂಪರೆ. ಅಂತಹ ಶಿಷ್ಯ ಪ್ರಶಿಷ್ಯರನ್ನು ಜಗತ್ತಿಗೆ ನೀಡಿ ಪರಮಾನುಗ್ರಹವನ್ನು ಮಾಡಿದ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಎಷ್ಟು ಭಕ್ತಿಯಿಂದ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿ. ಆ ಭಾವ ಭಗವಂತನಲ್ಲಿ ಭಕ್ತಿ ಬರುವಂತೆ ನಮಗೆ ಅನುಗ್ರಹ ಮಾಡಬೇಕು. ಅಲ್ಲ, ಅನುಗ್ರಹ ಮಾಡಬೇಕಾದ್ರೆ ಅವರಲ್ಲಿ ಆ ಸಾಮರ್ಥ್ಯ ಇರಬೇಕಲ್ಲ, ನಮಗೆ ಕೊಡಬೇಕಾದ್ರೆ ಅವರಿಗಿರಬೇಕಲ್ಲ ಅಂತ. ಎಂಥ ಭಕ್ತಿ! ಕೇವಲ ಪಾಂಡಿತ್ಯ ಮಾತ್ರ ಅಲ್ಲ, ಭಕ್ತಿ ಅಂಥದ್ದು. ನಿತ್ಯದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಅನುಸಂಧಾನಪೂರ್ವಕವಾಗಿ ಮೂಲರಾಮದೇವರ ಪೂಜೆಯನ್ನು ಮಾಡಬೇಕು. ಆ ಅನುಸಂಧಾನ, ಆ ಭಕ್ತಿ
ಊಹೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂಥ ಭಕ್ತಿಯಿಂದ ಪೂಜೆ ಮಾಡಿ. ನೈವೇದ್ಯ ಎಲ್ಲ ಆದ ಮೇಲೆ ಮಹಾಮಂಗಲಾರತಿ ಕಾಲದಲ್ಲಿ ಬಂದು ದೇವರ ದರ್ಶನವನ್ನು ಪಡೆದು ಭಕ್ತರು ಹೋಗಬೇಕಷ್ಟೆ. ಎಲ್ಲ ಹೊತ್ತಿಗೂ ಸಂಪೂರ್ಣವಾಗಿ ಪೂಜೆಗೆ ಕೊಡೋ ಹಾಗಿಲ್ಲ. ನೈವೇದ್ಯ ಕಾಲದಲ್ಲಿ ಸ್ವಾಮಿಗಳು ಹಿಂದೆ ತಿರುಗಿ ಪ್ರೋಕ್ಷಣೆ ಮಾಡಿ ನೈವೇದ್ಯ ಮಾಡಬೇಕು. ಅವಾಗ ಯಾರೂ ಆ ಸಂದರ್ಭದಲ್ಲಿ ಅಲ್ಲಿರೋದಲ್ಲ. ನೈವೇದ್ಯ ಎಲ್ಲ ಆದ ಮೇಲೆ ಮಹಾಮಂಗಲಾರತಿ ಕಾಲದಲ್ಲಿ ದೇವರ ದರ್ಶನ. ಕೋಟಯೋ ಬ್ರಹ್ಮಹತ್ಯಾನಂ ಅಗಮ್ಯಾಗಮ ಕೋಟಯ ದಹತ್ಯಾಲೋಕಮಾತ್ರೇಣ ವಿಷ್ಣೋ ಸ್ವರಾರ್ತಿಕಂ ಮುಖಂ. ಮಂಗಲಾರತಿ ಕಾಲದಲ್ಲಿ ಆ ಭಗವಂತನ ದರ್ಶನವನ್ನು ಮಾಡಿದರೆ ಕೋಟಿ ಕೋಟಿ ಬ್ರಹ್ಮಹತ್ಯೆಗಳ ಪರಿಹಾರ, ಅಗಮ್ಯಗಮನಾದಿ ಪಾಪಗಳು, ಅಭಕ್ಷ ಭಕ್ಷಣ ಅಪೇಯ ಪಾನ, ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ನಾನಾ ವಿಧವಾದ ಗುರುದ್ರೋಹಾದಿಗಳು. ಕೋಟಯೋ ಬ್ರಹ್ಮಹತ್ಯಾನಾಂ ಅಗಮ್ಯಾಗಮ ಕೋಟಯ ದಹತ್ಯಾಲೋಕಮಾತ್ರೇಣ ವಿಷ್ಣು ಸ್ವರಾರ್ತಿಕಂ ಮುಖಂ. ಆ ಕಾಲದಲ್ಲಿ ಭಗವಂತನ ದರ್ಶನವನ್ನು ಮಾಡಿಕೊಂಡು ಹೋಗುವಂತಹ ಪದ್ಧತಿ. ಕೆಲವರು ಭಾಳ ಭಕ್ತಿ ಮಾಡ್ತಾರೆ. ಭಾಳ ಭಕ್ತಿ ಮಾಡೋದು ತಪ್ಪಲ್ಲ. ಆ ಭಕ್ತಿಯ ಕಾರ್ಯ ಸ್ವಲ್ಪ ಮಂಗಳಾರತಿ ಮಾಡುವಾಗ ಕಣ್ಣು ಮುಚ್ಚಿಬಿಡ್ತಾರೆ. ದೇವರ ದರ್ಶನ ಚೆನ್ನಾಗಿ ಆಗಲಿ ಅನ್ನೋದಕ್ಕೋಸ್ಕರನೇ ಮಂಗಳಾರತಿ ಮಾಡೋದು. ಆ ಸಂದರ್ಭದಲ್ಲಿ ರಾಮದೇವರ ಸನ್ನಿಧಾನವೇ ಇರಬಹುದು, ಕೃಷ್ಣನ ಸನ್ನಿಧಾನ ಇರಬಹುದು, ಅಥವಾ ವೆಂಕಟೇಶ ದೇವರ ಸನ್ನಿಧಾನ. ನೀವು ಎಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೀರೋ ಮಂಗಳಾರತಿ ಮಾಡುವಾಗ ಭಕ್ತಿಯಿಂದ ದರ್ಶನ ಮಾಡಿಕೊಳ್ಳಿ. ಆಮೇಲೆ ಕಣ್ಣು ಮುಚ್ಚಿ ನಮಸ್ಕಾರ ಮಾಡಿ. ಮಂಗಳಾರತಿ ಮಾಡುವಾಗ ಪೂರ್ಣ ಕಣ್ಣು ಮುಚ್ಚಿ ಮುಗಿದ ಮೇಲೆ ಕಣ್ಣು ತೆಗೆದುಬಿಟ್ರೆ ದೇವರ ದರ್ಶನ ಚೆನ್ನಾಗಿ ಆಗುವುದಿಲ್ಲ. ಆದ್ದರಿಂದ ಮಂಗಳಾರತಿ ಕಾಲದಲ್ಲಿ ದರ್ಶನ ಮಾಡಿಕೊಳ್ಳಬೇಕು. ಆಮೇಲೆ ಕಣ್ಣು ಮುಚ್ಚಿ ಆ ರೂಪವನ್ನು ಧ್ಯಾನ ಮಾಡಿ ಭಕ್ತಿಯಿಂದ ಸ್ಮರಣೆ ಮಾಡಬೇಕು. ಹಾಗೆ ಭಕ್ತಿ ಮಾಡೋದು ಕಣ್ಣು ಮುಚ್ಚೋದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದರ್ಶನ ಮಾಡಿಸ್ತಾ ಇರ್ತಾರೆ ಅರ್ಚಕರು, ಆ ಸಂದರ್ಭದಲ್ಲಿ ದರ್ಶನ ಮಾಡಿ, ಹಾಗೆ ಅಭಿಪ್ರಾಯ. ಆ ರೀತಿ ದರ್ಶನವನ್ನು ಮಾಡಿಕೊಳ್ಳಬೇಕು ಅಂತ ಒಂದು ಕ್ರಮ. ತಾಯಿ, ಪೂರ್ವಾಶ್ರಮದ ತಾಯಿ ಗಂಗೂಬಾಯಿ, ರುಕ್ಮಿಣೀಬಾಯಿ, ಇದೇ ಸೊನ್ನೆಯ ವಾಸ್ತವ್ಯ ಮಾಡುವಂತಹ ತಾಯಿ ಅಪೇಕ್ಷೆ ಪಟ್ಟಿದ್ದಾರೆ. ನಾನು ಮೊದಲೇ ಬರಬೇಕು ಅಂತ. ಪೂಜೆ ಪ್ರಾರಂಭವಾದಾಗಲೇ ಬಂದುಬಿಡ್ತೇವೆ, ಪೂರ್ಣ ಪೂಜೆ ನೋಡಬೇಕು, ಆಮೇಲೆ ಬಂದರೆ ಒಳ್ಳೆಯದು ತಾಯಿ ಅಂತ ಹೇಳಿದ್ದಾರೆ. ಇಲ್ಲ, ನೋಡಬೇಕು ಅಂತ ತಾಯಿಯ ಅಪೇಕ್ಷೆ. ಸರಿ, ಬನ್ನಿ ಕೂತ್ಕೊಳ್ಳಿ. ಪೂಜೆಗೆ ಕುಳಿತಿದ್ದಾರೆ. ಸ್ವತಃ ತನ್ನ ಮಗ ಪೂಜೆ ಮಾಡ್ತಾ ಇದ್ದಾರೆ. ಪ್ರಮಕರಾರ್ಚಿತ ಮೂಲರಾಮದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನೋಡಬೇಕು ಅನ್ನುವ ಅಪೇಕ್ಷೆ. ಪ್ರಾರಂಭ ಆಯಿತು. ಪೀಠ ಪೂಜಾ ಮಾಡ್ತಾ ಇದ್ದಾರೆ. ಧರ್ಮಾಭಿಮಾನಿನೇ ಯಮಾಯ ನಮಃ. ಯಮದೇವರ ಹೆಸರು ತಗೊಂಡು ಇವರು ಪೀಠ ಪೂಜಾ ಮಾಡಿದರೆ ಕೋಣನ ಮೇಲೆ ಕುಳಿತು ಯಮನೇ ಕಾಣಿಸ್ತಾ ಇದ್ದಾನೆ ತಾಯಿಗೆ. ಚಿಟ್ಟಂತ ಚೀರಿದ್ದಾರೆ. ತತ್ಕ್ಷಣಕ್ಕೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಯಮದೇವರಿಗೆ ಪ್ರಾರ್ಥನೆ ಮಾಡಿದರು. ನಾವು ಭಕ್ತಿಯಿಂದ ನಿಮ್ಮನ್ನು ಸ್ಮರಿಸಿದ್ದು ನಿಜ, ಆದರೆ ಈ ಉಗ್ರ ರೂಪವನ್ನು ನೋಡಿ ತಾಳುವ ಶಕ್ತಿ ಭಕ್ತರಿಗಿಲ್ಲ. ಸೌಮ್ಯ ರೂಪವನ್ನು ತೋರಿಸಬೇಕು ಅಂದಾಗ ಯಮದೇವರು ಸೌಮ್ಯ ರೂಪವನ್ನು ತೋರಿಸಿದ್ದಾರೆ. ಮತ್ತೆ ತಾಯಿಗೆ ಸಮಾಧಾನವಾಗಿದೆ. ಆ ಉಗ್ರ ರೂಪವನ್ನು ನೋಡಲಿಕ್ಕಾಗಿಲ್ಲ. ಅದಕ್ಕೆ ಹೇಳಿದ್ದು ತಾಯಿ, ತಡವಾಗಿ ಬನ್ನಿ ಪೂಜೆಗೆ ಅಂತ. ಸರಿ, ಇಲ್ಲಿ ತಿಳಿಯಬೇಕಾದ ತಥ್ಯ, ಎಷ್ಟು ಭಕ್ತಿಯಿಂದ ಅವರು ಪೂಜೆ ಮಾಡ್ತಾಯಿದ್ರು. ಇವರು ಸ್ಮರಣೆ ಮಾಡಿದರೆ ದೇವತೆಗಳು ಬರ್ತಾರೆ, ದೇವರು ಬಂದು ದರ್ಶನ ಕೊಡ್ತಾನೆ ಅಂದರೆ ಭಕ್ತಿ ಇಲ್ಲದೆ ಯಾಕೆ ಬರ್ತಾರವರು? ಆ ಭಕ್ತಿ, ಆ ವಿರಕ್ತಿ, ಅವುಗಳ ಶಕ್ತಿ, ಇದು ಇಂತಹ ಒಂದು ಸಿದ್ಧಿಯನ್ನು ಕೊಡ್ತದೆ. ಅದರೊಳಗಿನ ಒಂದು ಲವಲೇಶ, ಒಂದು ಪರಮಾಣುವಿನಷ್ಟು ಭಕ್ತಿ ನಮ್ಮಲ್ಲಿ ಬಂದರೆ ನಮ್ಮ ಉದ್ಧಾರವಾಗಿ ಹೋಗ್ತದೆ.
ಅಷ್ಟು ಭಕ್ತಿಯನ್ನು ನಮಗೆ ಅನುಗ್ರಹಿಸಲಿ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅಲ್ಪ ಭಕ್ತಿಯನ್ನಾದರೂ ನಮಗೆ ಕೊಡಲಿ, ನಮ್ಮನ್ನು ಉದ್ಧಾರ ಮಾಡಲಿ ಅಂತ ನಾವು ಬೇಡಿಕೊಳ್ಳಬೇಕು. ಹೇಗೆ ದೇವರ ಪೂಜೆ ಮಾಡಬೇಕು ಅಂತನ್ನೋದನ್ನು ಕಲಿಬೇಕು. ಅವರ ಹಾಗೆ ಮಾಡಲಿಕ್ಕೆ ಆಗೋದೇ ಇಲ್ಲ, ಅದನ್ನು ಅಪೇಕ್ಷೆ ಪಡೋದು ಬೇಡ. ಆದರೆ ಭಕ್ತಿ ಇರಬೇಕು. ಭಕ್ತಿಯೇ ಇಲ್ಲದೆ, ಅನುಸಂಧಾನವೇ ಇಲ್ಲದೆ, ಏಕಾಗ್ರತೆ ಇಲ್ಲದೆ ಯಾಂತ್ರಿಕವಾಗಿ ಪೂಜೆಯನ್ನು ಮಾಡಬಾರದು ಅನ್ನುವ ಸಂದೇಶವನ್ನು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ನಮಗೆ ಕೊಡ್ತಾರೆ. ವ್ಯಾಸರಾಜರ ಕಥೆಯಲ್ಲಿ ನೀವೆಲ್ಲ ಕೇಳ್ತೀರಲ್ಲ, ವ್ಯಾಸರಾಜರು ಪೂಜೆಯನ್ನು ಮಾಡುವಾಗ ಶ್ರೀಕೃಷ್ಣ ಪರಮಾತ್ಮ ಕುಣಿತಾ ಇದ್ದರೆ ಶಾಲಿಗ್ರಾಮಗಳನ್ನೇ ತೆಗೆದುಕೊಂಡು ತಾಳ ಹಾಕ್ತಾ ಇದ್ದರಂತೆ, ತನ್ಮಯರಾಗಿ. ಕಾರಣ ಅಂಥ ಭಕ್ತಿಯಿಂದ ಪೂಜೆ ಮಾಡಿದರೆ ದೇವರು ಒಲಿತಾನೆ. ಭಕ್ತಿ ಇಲ್ಲದೆ ಪೂಜೆ ಮಾಡಿದರೆ ಪರಮಾತ್ಮ ಒಲಿಯೋದಿಲ್ಲ. ಆ ರೀತಿಯ ಭಕ್ತಿಯನ್ನು ಅಂತಹ ಮಹನೀಯರು, ಜ್ಞಾನಿಗಳು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮಗೆ ಕರುಣಿಸಿ ನಮ್ಮನ್ನು ಉದ್ಧರಿಸಬೇಕು ಅಂತ ನಾವು ಬೇಡಿಕೊಳ್ಳಬೇಕು. ಒಂದು ಬಾರಿ ರಾಯಚೂರು ಪ್ರಾಂತದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಸಂಚಾರ ಮಾಡ್ತಾ ಇದ್ದಾರೆ. ರಾಯಚೂರು ಪ್ರಾಂತದಲ್ಲಿರತಕ್ಕಂತಹ ಒಬ್ಬ ರಾಜ, ಆ ರಾಜನಿಗೆ ಶತ್ರುಗಳಿಂದ ಪರಾಭವ ಆಗತ್ತೆ, ಸೋಲಾಗತ್ತೆ. ಸಮೀಪದಲ್ಲಿ ಗುರುಗಳು ಬಂದಿದ್ದಾರೆ ಅಂತ ಗೊತ್ತಾಗಿ ರಘುತ್ತಮ ತೀರ್ಥರಿಗೆ ಶರಣು ಹೋಗ್ತಾನೆ. ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ, ಏನಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡಿ, ನನ್ನನ್ನು ಕಷ್ಟದಿಂದ ಪಾರು ಮಾಡಿ ಅಂತ ಅಭಿಮಂತ್ರಣ ಮಾಡಿ ಮಂತ್ರಾಕ್ಷತೆಗಳನ್ನು ಕೊಟ್ಟು ಅನುಗ್ರಹ ಮಾಡುತ್ತಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ದೇವರ ಸ್ಮರಣೆ ಮಾಡಪ್ಪ, ವಾಯುದೇವರ ಸ್ಮರಣೆ ಮಾಡು. ವಿಶೇಷತೋ ಧ್ವಜ ಸಂಸ್ಥೆ ಹನುಮತ್ಯಜೇಯತಾಸ್ಯಾಜ್ಜಯ ರೂಪೋ ಯಥೋಸೌ. ಹನುಮಂತ ದೇವರು ಜಯಪ್ರದರಪ್ಪ, ಅವರ ಹೆಸರೇ ಜಯ, ಆ ಪರಮಾತ್ಮನೂ ಜಯ, ಹನುಮಂತ ದೇವರೂ ಜಯ, ನಮ್ಮ ಗುರುಗಳು ಟೀಕಾಕೃತ್ಪಾದರು ಜಯ. ಅಂತಹ ಟೀಕಾಕೃತ್ಪಾದರ, ವಾಯುದೇವರ, ಶ್ರೀಮದ್ ಆಚಾರ್ಯರ, ಶ್ರೀಕೃಷ್ಣ ಪರಮಾತ್ಮನ, ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡು, ನಿನಗೆಲ್ಲ ಜಯವಾಗತ್ತೆ ಅಂತ ಮಂತ್ರಾಕ್ಷತೆಗಳನ್ನು ಕೊಟ್ಟರೆ, ಕಾಡು ಸೇರಿದ್ದಾನೆ, ರಾಜ್ಯವನ್ನು ಬಿಟ್ಟು ಶತ್ರುಗಳಿಂದ ಸೋತು ಅಂಥದ್ದು ಗುರುಗಳ ಅನುಗ್ರಹ ಮಾಡಿದರೆ ಪುನಃ ತಾನು ಶತ್ರುಗಳನ್ನು ಗೆದ್ದು ಮತ್ತೆ ರಾಜ್ಯವನ್ನು ಪಡೆದಿದ್ದಾನೆ, ತನ್ನ ಅಧಿಕಾರವನ್ನು. ಹೀಗೆ ಭಕ್ತರು ಧರ್ಮ ಮಾರ್ಗದಲ್ಲಿ ಬರಬೇಕು, ಮೋಕ್ಷ ಮಾರ್ಗದಲ್ಲಿ ಬರಬೇಕು ಅನ್ನುವುದಕ್ಕೆ ಅವರಿಗಿರುವ ಸಾಂಸಾರಿಕವಾದ ಕಷ್ಟಗಳನ್ನು ಪರಿಹಾರ ಮಾಡಿ ಅವರನ್ನು ಈ ಧರ್ಮದಲ್ಲಿ ಶ್ರದ್ಧೆ ಉಳ್ಳವರನ್ನಾಗಿ ಮಾಡಿ ಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಬರಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಅವರಿಗೆ ಅಪೇಕ್ಷಿತವಾದ ಫಲಗಳನ್ನು ಕೊಡ್ತಾ ಇದ್ದಾರೆ ತಮ್ಮ ಅನುಗ್ರಹದಿಂದ, ತಮ್ಮ ತಪಸ್ಸಾಮರ್ಥ್ಯದಿಂದ. ನಾವು ನಮ್ಮ ರಾಜ್ಯವನ್ನು ಕಳೆದುಕೊಂಡಿದ್ದೇವೆ. ನಾವು ಆತ್ಮ, ಇಂದ್ರಿಯಗಳ ಮೇಲೆ ನಮ್ಮ ರಾಜ್ಯವನ್ನು ನಾವು ಆಳಬೇಕು. ಅವುಗಳೆಲ್ಲ ನಮ್ಮ ದಾಸರಾಗಿರಬೇಕು, ನಮ್ಮ ಪ್ರಜೆಗಳಾಗಿ, ನಮ್ಮ ದಾಸರಾಗಿ, ನಮ್ಮ ಕಿಂಕರರಾಗಿ ಇಂದ್ರಿಯಗಳಿರಬೇಕು. ನಾವು ಇಂದ್ರಿಯಗಳಿಗೆ ದಾಸರಾಗಬಾರದು. ನಮಗೆ ಬೇಕಾದ ಸತ್ಕಾರ್ಯಗಳಿಗೆ ನಾವು ಹಣ ಉಪಯೋಗಿಸುವಂತಾಗಬೇಕು. ನಾವು ಹಣದ ದಾಸರಾಗಬಾರದು. ಹಣ ನಮ್ಮದ. ಅರ್ಥಸ್ಯ ಪುರುಷೋ ದಾಸಃ ದಾಸಸ್ತ್ವರ್ಥೋ ನ ಕಸ್ಯಚಿತ್ ಅಂತ ಆ ಪರಿಸ್ಥಿತಿ ಬರಬಾರದು. ನಾವು ಅರ್ಥದ ದಾಸರಾಗಬಾರದು. ಅರ್ಥ ಇದು ನಮ್ಮ ದಾಸ ಆಗಬೇಕು. ಇಂದ್ರಿಯಗಳು ನಮ್ಮ ದಾಸವಾಗಬೇಕು. ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ ಶಿಷ್ಣೋನ್ಯತಸ್ತ್ವಗುದರಂ ಶ್ರವಣಂಕುತಶ್ಚಿತ್ ಘ್ರಾಣೋನ್ಯತಶ್ಚಪಲದೃಕ್ವಚ ಕರ್ಮಶಕ್ತಿ ಬಹ್ವ್ಯಃ ಸಪತ್ನ್ಯ ಇವ ಗೇಹ ಪತಿಂ ಲುನಂತಿ. ಒಂದೊಂದು ಇಂದ್ರಿಯಗಳು ಒಂದೊಂದು ಕಡೆಗೆ ಎಳೀತವೆ, ಸೆಳೀತವೆ, ನಮ್ಮನ್ನು ಕೊಳೆಯುವಂತೆ ಮಾಡ್ತವೆ. ಹಾಗಾದರೆ ಏನು ಮಾಡಬೇಕು? ಅವುಗಳ ಮೇಲೆ ನಾವು ರಾಜ್ಯವನ್ನು ಆಳಬೇಕು. ಸುಮ್ಮನೆ ತೆಪ್ಪಗೆ ಅವುಗಳು ಬಿದ್ದುಕೊಂಡಿರಬೇಕು. ಆ ರೀತಿ ನಾವು ರಾಜ್ಯವನ್ನು ಆಳಬೇಕಾದರೆ ಇಂತಹ ಗುರುಗಳ ಅನುಗ್ರಹ ಬೇಕು. ಅದಕ್ಕಾಗಿ ನಾವು ಮಂತ್ರಾಕ್ಷತೆಯನ್ನು ಕೇಳಬೇಕು. ಅದಕ್ಕಾಗಿ ನಾವು ಗುರುಗಳಿಗೆ ಶರಣು ಹೋಗಬೇಕು. ನಮ್ಮ ಅಧಿಕಾರ ನಾವು ಕಳ್ಕೊಂಡಿದ್ದೇವೆ. ಹೇಗಿದ್ದು ಹೇಗಾದೆಯೋ ಆತ್ಮ, ನೀನು ಯಾರು, ಏನಾಗಿದ್ದಿ ಅರ್ಥ ಮಾಡಿಕೋ ಅಂತ ಹೇಳ್ತಾರಲ್ಲ ದಾಸರು. ಹಾಗೆ ನಾವು ಯಾರು?
ನಾವು ಆತ್ಮ, ನಾವು ಚೇತನರು, ಇವುಗಳೆಲ್ಲ ಅಚೇತನ. ಇವುಗಳ ಮೇಲೆ ನಮ್ಮ ಅಧಿಕಾರ ಇರಬೇಕು. ಹಾಗೆ ನಮಗೆ ಗುರುಗಳ ಅನುಗ್ರಹ ಮಾಡಿ ನಮಗೆ ವೈರಾಗ್ಯವನ್ನು ನೀಡಲಿ ಅಂತ. ಇವತ್ತಿನ ಯುವಕರು, ವಿಶೇಷವಾಗಿ ಯುವಕ ಯುವತಿಯರಲ್ಲ, ರಘುತ್ತಮ ತೀರ್ಥ ಶ್ರೀಪಾದಂಗಳವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಯುವಕರ ಯುವತಿಯರಿಗಾಗಿ ಪಾಲಕರು, ಪೋಷಕರು ಪ್ರಾರ್ಥನೆ ಮಾಡಿಕೊಳ್ಳಿ, ಸೇವೆ ಮಾಡಿ. ನಮ್ಮ ಮುಂದಿನ ಜನಾಂಗಕ್ಕೆ, ಯುವಕರಿಗೆ, ಯುವತಿಯರಿಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ವಂಶದಲ್ಲಿ ಬರುವವರಿಗೆ ಜ್ಞಾನ ಇರಲಿ, ಭಕ್ತಿ ಇರಲಿ, ಮೊದಲು ವೈರಾಗ್ಯ ಇರಲಿ. ವೈರಾಗ್ಯ ಅಂದಾಕ್ಷಣಕ್ಕೆ ಎಲ್ಲವನ್ನು ಬಿಟ್ಟು ಅರಣ್ಯಕ್ಕೆ ಹೋಗುವ ಪ್ರಾಚೀನ ಕಾಲದ ಋಷಿಮುನಿಗಳ ನೆನಪಾಗುವುದು ಬೇಡ. ಅಷ್ಟು ದೊಡ್ಡ ವೈರಾಗ್ಯ ಅಲ್ಲ. ಎಂತಹ ಭ್ರಂಶ ಇವತ್ತಿನ ಕಲಿಕಾಲದಲ್ಲಿ ಆಗ್ತಾ ಇದೆ. ಯಾವಾಗಲೂ ಲೌಕಿಕ ವಿಷಯಗಳ ಚಿಂತನ. ಇವತ್ತಿನ ಮೊಬೈಲಿನ ಯುಗ, ಫೇಸ್ಬುಕ್ಕಿನ ಯುಗ, ಇನ್ನೇನೇನೋ ನಾನಾ ವಿಧವಾದಂತಹ ಮಾಧ್ಯಮಗಳು ಬಂದಿವೆ. ಆ ಎಲ್ಲ ಮಾಧ್ಯಮಗಳ ಸದುಪಯೋಗ ಮಾಡಿಕೊಂಡ್ರೆ ತಪ್ಪಿಲ್ಲ, ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸಿದರೆ ತಪ್ಪಿಲ್ಲ. ಹಾಳು ಹರಟೆ ಹೊಡೆಯೋದಕ್ಕೆ, ಅಶ್ಲೀಲ ಚಿತ್ರಗಳನ್ನು ನೋಡೋದಕ್ಕೆ, ಕೇಳಬಾರದ ಹಾಡುಗಳನ್ನು ಕೇಳೋದಕ್ಕೆ, ಆಡಬಾರದ ಮಾತುಗಳನ್ನು ಆಡೋದಕ್ಕೆ ಅದರ ಉಪಯೋಗ ಆಗ್ತಾ ಇದೆ. ಎಂತಹ ಘೋರವಾದಂತಹ ದುರಂತವನ್ನು ಎದುರಿಸುವ ಪ್ರಸಂಗ ಬರ್ತಾ ಇದೆ. ಇನ್ನೂ 4 ಲಕ್ಷ ಚಿಲ್ಲರೆ ವರ್ಷಗಳಿದೆ ಕಲಿಯುಗ. ಈಗಿನ್ನ ಪ್ರಾರಂಭ, 5,000 ವರ್ಷಗಳಾಗಿವೆ. ಈಗನೇ ಹೀಗಾದರೆ ಇನ್ನೇನು ಗತಿ? ನೀನೇ ಗತಿ, ನೀನೇ ಮತಿ. ದೇವರಿಗೆ ಶರಣು ಹೋಗೋಣ, ವಾಯುದೇವರಿಗೆ, ಗುರುಗಳಿಗೆ ಶರಣು ಹೋಗೋಣ. ಬೇಡ. ಯುವಕರೇ, ಯುವತಿಯರೇ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಅಧ್ಯಯನ ಮಾಡಿ. ಅನಿವಾರ್ಯ ಕಾರಣದಿಂದ ಲೌಕಿಕ ಶಾಸ್ತ್ರಗಳ ಲೌಕಿಕ ಅಧ್ಯಯನವನ್ನು ಮಾಡಬೇಕಾಗಿದೆ. ಲೌಕಿಕವಾದ ಅಭ್ಯಾಸವನ್ನು ಮಾಡಿ, ಆದರೆ ಧರ್ಮವನ್ನು ಬಿಡಬೇಡಿ. ನಿತ್ಯದಲ್ಲಿ ಮಾಡಬೇಕಾದ ಧರ್ಮಾನುಷ್ಠಾನವನ್ನು ಕಿಂಚಿತ್ತಾದರೂ ಮಾಡಿ. ಬೆಳಗ್ಗೆ ಸಾಯಂಕಾಲ 2 ಹೊತ್ತು ದೇವರ ಸ್ಮರಣೆ, ದೇವರ ಪ್ರಾರ್ಥನೆ. ಉಪನಯನವಾಗಿರುವಂತಹ ದ್ವಿಜರು ಸಂಧ್ಯಾವಂದನೆಯನ್ನು ಮಾಡಿ. ಇನ್ನುಳಿದವರು ದೇವರ ಸ್ಮರಣೆಯನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿ, ಸ್ತೋತ್ರವನ್ನು ಹೇಳಿ, ಹಾಡುಗಳನ್ನು ಹೇಳಿ. 2 ಹೊತ್ತು ಕನಿಷ್ಠ ಪಕ್ಷ ಆ ದೇವರ ಸ್ಮರಣೆಯನ್ನು ಮಾಡಿ ಧರ್ಮವನ್ನು ಉಳಿಸಿಕೊಳ್ಳಿ. ಓದುವ ಸಮಯದಲ್ಲಿಯೇ ಚಿಕ್ಕ ವಯಸ್ಸಿನಿಂದಲೇ ಇನ್ನುಳಿದ ಎಲ್ಲ ಉದ್ಯೋಗಗಳನ್ನು ಬಿಟ್ಟು ಕೇವಲ ಗಂಡು ಹೆಣ್ಣು ಕಂಡವರ ಜೊತೆಗೆ ಮಾತನಾಡುವುದು, ಹರಟೆ ಹೊಡೆಯುವುದು, ಮೆಸೇಜ್ಗಳನ್ನು ಮಾಡುವುದು. ಎಷ್ಟು ಕುಟುಂಬಗಳಲ್ಲಿ ಇದರಿಂದ ಅನಾಹುತಗಳು ನಡೀತಾ ಇವೆ. ದಿನ ಬೆಳಗಾದರೆ ಇಂತಹ ಸುದ್ದಿಗಳು ನಮ್ಮ ಕಿವಿಗೆ ಬೀಳುತ್ತದೆ. ಎಷ್ಟು ಮನಸ್ಸಿಗೆ ಖೇದ. ಗಂಡಿನ ಬಗ್ಗೆ ಹೆಣ್ಣಿಗೆ, ಹೆಣ್ಣಿನ ಬಗ್ಗೆ ಗಂಡಿಗೆ ಸಂಶಯಗಳು, ಅದರಿಂದ ವಿಚ್ಛೇದಗಳು. ಆ ಸಂಶಯಗಳು ಬರುವುದಕ್ಕೆ ಕಾರಣಗಳು ಈ ಮೆಸೇಜುಗಳು, ಚಾಟಿಂಗು, ಹರಟೆಗಳು, ಕೆಲಸಕ್ಕೆ ಬಾರದಂತಹ ಸಂದೇಶದ ರವಾನೆಗಳು. ಇದರಿಂದ ಆಗುವಂತಹ ವಿಚ್ಛೇದ. ಏನು ನಮ್ಮ ಭಾರತೀಯ ಸಂಸ್ಕೃತಿ? ಎಂಥ ಕಷ್ಟ, ಎಂಥ ನಷ್ಟ, ಏನೇ ಸುಖ ದುಃಖ ಏನಿದ್ರೂ ಕೂಡ ಒಮ್ಮೆ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದರೆ ಇಡೀ ಜೀವನದ ಪರ್ಯಂತ ಅದು ಸ್ಥಿರವಾದಂತಹ ಬಂಧ. ಆ ಅನುಬಂಧ, ಆ ತ್ಯಾಗ, ಆ ನಿಷ್ಠೆ, ಆ ಆದರ್ಶಗಳು ಇಡೀ ಮಹಾಭಾರತ, ಇಡೀ ಭಾಗವತ, ರಾಮಾಯಣಗಳು ಇರೋದೇ ಇದನ್ನು ತಿಳಿಸೋದಕ್ಕೆ, ಧರ್ಮವನ್ನು ತಿಳಿಸೋದಕ್ಕೆ.
ಒಪ್ಪತ್ತು ಸಂಧ್ಯಾವಂದನ ಮಾಡ್ತಾನೆ ಹುಡುಗ ಅಂದರೆ ಅಂಥ ಹುಡುಗ ನನಗೆ ಬೇಡ ಅಂತ ವಿಚ್ಛೇದ ಮಾಡಿಕೊಂಡು ಹೋಗುವಂತಹ ಜನ. ಏನದು ಸಂಧ್ಯಾವಂದನೆ ಮಾಡಿದರೆ ವಿಷ ಹಾಕಿದ ಹಾಗೆ ಅಂತ ತಿಳಿದಿದ್ದಾರೆ. ಯಾವ ದೇವತೆಗಳ ಪ್ರಾರ್ಥನೆ, ಯಾವ ವೇದ ಮಂತ್ರಗಳ ಉಚ್ಚಾರಣ, ಯಾವ ಯೋಗ, ಯಾವ ಪ್ರಾಣಾಯಾಮ, ಯಾವ ಧ್ಯಾನ, ಯಾವ ಅನುಸಂಧಾನ ಇಡೀ ಜೀವನವನ್ನೇ ಧನ್ಯವನ್ನಾಗಿ ಮಾಡುತ್ತದೆ, ಪವಿತ್ರವನ್ನಾಗಿ ಮಾಡುತ್ತದೆ, ಕಷ್ಟಗಳನ್ನು ದೂರ ಮಾಡುತ್ತದೆ. ಅಂತಹ ಸಾವಿರ ಸಾವಿರ ವರ್ಷಗಳಿಂದ ನಡೆದು ಬಂದಂತಹ ಅಂತಹ ಧರ್ಮದ ಆಚರಣೆಯನ್ನು ಮಾಡಿದರೆ ಇವತ್ತು ಅದೊಂದು ಅಸಡ್ಡೆಯಾಗಿದೆ. ಅದಕ್ಕೆ ಕಾರಣ ಇತಿಹಾಸ ಪುರಾಣಗಳನ್ನು ಕೇಳುವುದಿಲ್ಲ, ಸಜ್ಜನರ ಸಹವಾಸದಲ್ಲಿ ಇರೋದಿಲ್ಲ, ಸಜ್ಜನರ ಜೊತೆಗೆ ಬೆರೆಯೋದಿಲ್ಲ. ಕೇವಲ ಈ ಮಾಧ್ಯಮಗಳ ಮಧ್ಯದಲ್ಲಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಬೇಡ ಯುವಕ ಯುವತಿಯರೇ, ಸರ್ವಥಾ ಬೇಡ. ಎದ್ದೇಳಿ, ಈಚೆಗೆ ಬನ್ನಿ, ಶುಭ ಸಂಕಲ್ಪ ಮಾಡಿ. ನಿಮ್ಮಲ್ಲಿ ಶಕ್ತಿ ಇದೆ, ಅಂತಃಶಕ್ತಿ ಇದೆ, ಅಂತಃಸತ್ವ ಇದೆ, ಗುರುಗಳ ಅನುಗ್ರಹ ಇದೆ. ಸ್ಥಿರೋನುಭಾವ ಏವ ಮೇ ಮಹಾನ್ ಅನುಗ್ರಹೋ ಹರೇಹೇ ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುವಃ. ದೃಢವಾದ ಸಂಕಲ್ಪ ಮಾಡಿ. ನನ್ನ ಅಧ್ಯಯನ, ನನ್ನ ಧರ್ಮಾನುಷ್ಠಾನ, ತಂದೆ ತಾಯಿಗಳ ಸೇವೆ, ಹಿರಿಯರ ಗುರುಗಳ ಸೇವೆ, ಸಮಾಜದ ಸೇವೆ, ತ್ಯಾಗ, ಧರ್ಮದ ಚೌಕಟ್ಟಿನಲ್ಲಿ ಮಾಡುವ ಎಲ್ಲ ಭೋಗಗಳನ್ನೂ ಮಾಡಿ, ನಿಷಿದ್ಧವಾದ ಚೌಕಟ್ಟನ್ನು ಮೀರಿದ ಭೋಗಗಳನ್ನು ಮಾಡದಿರುವ ತ್ಯಾಗ ಮಹಾತ್ಯಾಗ ಅಲ್ಲ. ಭೋಗದ ಮಧ್ಯದೊಳಗೆ ತ್ಯಾಗ, ವಿಹಿತವಾದ ಭೋಗಗಳನ್ನು ಮಾಡಿ, ಕೈ ಹಿಡಿದ ಗಂಡ ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಆಚೆ ಈಚೆ ಕಣ್ಣೆತ್ತಿ ನೋಡೋದಿಲ್ಲ ಅನ್ನುವ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ, ಶುಭ ಸಂಕಲ್ಪವನ್ನು ಮಾಡಿ, ಗುರುಗಳಿಗೆ ಮೊರೆ ಹೋಗಿ, ವಾಯುದೇವರಿಗೆ ಪರಮಾತ್ಮನಿಗೆ ಶರಣು ಹೋಗಿ, ನಿಮ್ಮ ಸಂಕಲ್ಪ ಈಡೇರುತ್ತೆ. ನಿಮ್ಮ ಬಾಳು ಬಂಗಾರ ಆಗತ್ತೆ. ಭವ್ಯವಾದ ಭವಿತವ್ಯ ಇದೆ. ದಿವ್ಯವಾದಂತಹ ಚೈತನ್ಯ ಶಕ್ತಿಯ ಆವಿಷ್ಕಾರವಾಗತ್ತೆ. ದೀಪದ ಹುಳ ಚಕಮಕ ಚಕಮಕ ಹೊಳೆದು ಹೊಳಪಿನಿಂದ ಮಿಂಚಿ ಸುಟ್ಟು ಬೂದಿಯಾಗುವಂತೆ ಏನೋ 4 ದಿನದ ಭೋಗದ ಆಶೆಯಿಂದ ಜೀವನವನ್ನು ಸುಟ್ಟು ಬೂದಿ ಮಾಡಿಕೊಳ್ಳಬೇಡಿ. ಯುವಕರೇ, ಯುವತಿಯರೇ, ನೀವು ದೀಪದ ಹುಳ ಅಲ್ಲ. ನೀವು ನಿತ್ಯ ಚೇತನ, ಅನಾದಿ ನಿತ್ಯ ಚೇತನರು, ಸ್ಥಿರವಾದ ನಕ್ಷತ್ರಗಳಂತೆ. ನೀವು ಜಗತ್ತಿನಲ್ಲಿ ಬೆಳಗಬೇಕು. ದೀಪದ ಹುಳದಂತೆ ಅಲ್ಲ, ನಕ್ಷತ್ರದಂತೆ ನೀವಿರಬೇಕು. ನಿಮ್ಮ ಸಾಧನೆ ಇರಬೇಕು, ನಿಮ್ಮ ಆದರ್ಶ ಜಗತ್ತಿನಲ್ಲಿರಬೇಕು. ಈಗಿರಬೇಕು, ಮುಂದೆ ಅದು ಉಳಿಯಬೇಕು, ಚಿರಸ್ಥಾಯಿಯಾಗಿ, ಚಿರಸ್ಮರಣೀಯಾಗಿ. ಆ ರೀತಿಯ ವ್ಯಕ್ತಿತ್ವವನ್ನು ಪಡೆದುಕೊಳ್ಳುವ ಪ್ರಯತ್ನ ಮಾಡಿ. ಆ ತರಹದ ವ್ಯಕ್ತಿತ್ವವನ್ನು ಪ್ರಾರ್ಥಿಸಿ ಗುರುಗಳಲ್ಲಿ. ಆ ವೈರಾಗ್ಯ, ಇದು ಅಧಿಕಾರ. ಆ ರಾಜನಿಗೆ ಅಂದು ಅಧಿಕಾರವನ್ನು ನೀಡಿದರಲ್ಲ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಸ್ವಾಮಿ ಪುಷ್ಕರಣಿಯ ಆ ವೆಂಕಟೇಶ ಅಂದು ಶಂಖನೆಂಬ ರಾಜನಿಗೆ ಸ್ವಾಮಿತ್ವವನ್ನು ಕೊಟ್ಟನಲ್ಲ. ಇಂದು ಆ ಭಗವಂತನಿಗೆ, ಆ ವಾಯುದೇವರಿಗೆ, ಆ ಗುರುಗಳಿಗೆ ನಾವು ಬೇಡೋಣ ಈ ತರಹದ ಸ್ವಾಮಿತ್ವವನ್ನು, ಈ ತರಹದ ಅಧಿಕಾರವನ್ನು ನಮ್ಮ ಜೀವನದಲ್ಲಿ ನಮಗೆ ಕರುಣಿಸಲಿ ಅಂತ. ಬರೀ ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಹಾಕಿದರೆ ಸಾಲದು. ಪ್ರಯತ್ನ ಮಾಡಬೇಕು. ಪ್ರಯತ್ನಮೇಕಮಗ್ರತಃ, ಮಹಾಪ್ರಯತ್ನ ಮಾಡಿ ನಮ್ಮ ಪ್ರಯತ್ನಕ್ಕೆ ಫಲ ಸಿಗುವುದಕ್ಕೆ ಆ ಗುರುಗಳ ಶ್ರೀರಕ್ಷೆಯನ್ನು, ಆ ಅನುಗ್ರಹದ ಕವಚವನ್ನು, ಅವರ ತಪಸ್ಸಿನ ಫಲವನ್ನು ನಾವು ಪ್ರಾರ್ಥಿಸೋಣ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅನುಗ್ರಹ ಮಾಡುವುದಕ್ಕೆ ಸಿದ್ಧರಿದ್ದಾರೆ. ನಮ್ಮ ಗುರುಗಳನ್ನು ಆರಂಭ ಮಾಡಿಕೊಂಡು ಎಲ್ಲ ಮಹಾಗುರುಗಳಲ್ಲಿ
ವಾಯುದೇವರಲ್ಲಿ, ದೇವರಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿಸೋಣ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೇ ಉತ್ತಮವಾದ ಜ್ಞಾನವನ್ನು ಕೊಡ್ತಾರೆ ಅಂತ ಕೇಳಿದಿರಲ್ಲ. ರೊಟ್ಟಿ ವೆಂಕಣ್ಣ ಭಟ್ಟರು ಉದಾಹರಣೆ. ಮೂಢಾಗ್ರಣೀರ್ವೆಂಕಟಭಟ್ಟಸೂದ ಸೂರ್ಯಗ್ರಗಣ್ಯೋ ಭವದಾತ್ಮವೇದಿ ಯಸ್ಯ ಪ್ರಸಾದಾತ್ ಸ ಗುರುಪ್ರಬರಃ ವಿದ್ಯಾಂ ಅಬಾಧಾಂ ವಿಪುಲಾಂ ಪ್ರದದ್ಯಾತ್. ಏನೂ ಗೊತ್ತಿರಲಿಲ್ಲ. ಗುರುಗಳಿಗೆ ಚಿಕ್ಕ ನೈವೇದ್ಯವನ್ನು ಮಾಡಿ ಸೇವೆ ಮಾಡಿಕೊಂಡಿರುವಂತಹ ವ್ಯಕ್ತಿ. ಒಬ್ಬರಾದ ಮೇಲೆ ಒಬ್ಬರು ವಿದ್ಯಾರ್ಥಿಗಳು ಬರ್ತಾರೆ, ಹೊಸ ಹೊಸ ವರ್ಗಗಳು ಬರ್ತದೆ, ಸುಧಾಮಂಗಳಗಳಾಗ್ತದೆ, ಸರ್ವಮೂಲ ಮಂಗಳ ಅಂತ ಮಾಡ್ತಾರೆ, ಪಂಡಿತರಾಗ್ತಾರೆ, ಹೋಗ್ತಾರೆ, ವಾಕ್ಯಾರ್ಥ ಮಾಡ್ತಾರೆ, ಪ್ರವಚನ ಮಾಡ್ತಾರೆ, ಜನ ಎಲ್ಲ ಕೇಳ್ತಾರೆ, ಸಂತೋಷ ಪಡ್ತಾರೆ. ನನಗೆ ಆ ಭಾಗ್ಯ ಇಲ್ವಾ? ನಾನು ಇಷ್ಟೇ ಕೆಲಸ ಮಾಡಬೇಕಾ? ರೊಟ್ಟಿಯನ್ನು ಬಡಿಯೋದು ಒಂದೇ ಕೆಲಸವ ನನ್ನದು? ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಕಾರುಣ್ಯವು ಕೇರಿತು. ರಾಮದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತಲೆಯ ಮೇಲೆ ಕೈ ಇಟ್ಟರು. ನಾಳೆ ಬಾ ಪಾಠಕ್ಕೆ ಕೂಡು ಅಂತ ಹೇಳಿಬಿಟ್ರು. ಮುಗದೇ ಹೋಯಿತು. ಮಾತಾಡೋದು ಬಹಳ ಸುಲಭ. ಏನು ಕಥೆನಾ ಇದು? ಬರೀ ಕಟ್ಟು ಕಥೆಯ? ರೊಟ್ಟಿ ವೆಂಕಣ್ಣ ಭಟ್ಟರು ಮಾಡಿದ ಗ್ರಂಥಗಳು ಉಪಲಬ್ಧ ಇವೆ ಇವತ್ತಿಗೂ ಕೂಡ. ಮಹಾವಿದ್ವಾಂಸರಾದರು, ಪಾಠ ಪ್ರವಚನಗಳನ್ನು ಮಾಡಿದರು, ವ್ಯಾಖ್ಯಾನ ಮಾಡಿದ್ದಾರೆ, ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಋಗ್ಭಾಷ್ಯದ ಟೀಕೆಗೆ, ಕಥಾಲಕ್ಷಣಾದಿಗಳಿಗೆ, ಪ್ರಮಾಣ ಲಕ್ಷಣಾದಿಗಳು, ತತ್ವಸಂಖ್ಯಾನಾದಿ ಗ್ರಂಥಗಳಿಗೆ ಟೀಕೆಯನ್ನು ಅರ್ಥಾತ್ ಟಿಪ್ಪಣಿಯನ್ನು, ಟೀಕೆಗೆ ಟಿಪ್ಪಣಿಯನ್ನು ರಚನೆ ಮಾಡಿ ಮಹಾ ಟಿಪ್ಪಣಿಕಾರರಾದರು. ಅವರ ವಂಶದಲ್ಲಿ ಅನೇಕ ಜನ ವಿದ್ವಾಂಸರಾಗಿದ್ದಾರೆ. ಅಂತಹ ಅವರಿಗಷ್ಟೇ ಅನುಗ್ರಹ ಅಲ್ಲ, ಅವರ ವಂಶಕ್ಕೆ ಅನುಗ್ರಹ ಮಾಡಿದರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಆ ಭಕ್ತಿ, ಗುರುಭಕ್ತಿ ನಿಜವಾಗಿ ಇದ್ರೆ ನೋಡಿ, ಇದೀಗ ನಾವು ಹೇಳಿದ್ವಲ್ಲ, ನಾವು ಏನು ಕೇಳ್ತೇವೆ ಅದನ್ನು ಕೊಡ್ತಾರೆ. ಹೊಟ್ಟಿ ಬಟ್ಟಿ ನೆತ್ತಿ ಇಷ್ಟೇ ಕೇಳಿದರೆ ಅಷ್ಟೇ ಕೊಟ್ಟು ಕಳಿಸ್ತೀನಿ, ನನಗೇನು ಬೇಡ, ನನಗೆ ಶಾಸ್ತ್ರಜ್ಞಾನ ಬೇಕು ಅಂತ ಪಾದ ಹಿಡಿದು ಗಟ್ಟಿಯಾಗಿ ತಲೆ ಘಟ್ಟಿಸಿದರೆ ಸರಿ ಅಂತ ಅವರಿಗೆ ಜ್ಞಾನವನ್ನೇ ಕೊಟ್ಟು ಉದ್ಧಾರ ಮಾಡಿದರು. ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೇ. ಶ್ರೀ ಅಂದರೆ ಲಕ್ಷ್ಮೀದೇವಿ. ಶ್ರೀ ಅಂದರೆ ಲಕ್ಷ್ಮೀದೇವಿ. ಅಡಿಗೆ ಮಾಡುವವರಲ್ಲಿ ಶ್ರೀದೇವಿ ಇರ್ತಾಳೆ ಅಂತ ಹೇಳ್ತಾರೆ. ಶ್ರೀದೇವಿ ಪಾಕಕರ್ತೃಸ್ಥ ತತ್ರ ವಿಶ್ವಂಭರ ಸ್ಮೃತಃ ಅಂತ. ಅಡಿಗೆ ಮಾಡುವ ವ್ಯಕ್ತಿಯಲ್ಲಿ ಶ್ರೀದೇವಿ ಇರ್ತಾಳೆ, ಅವಳಲ್ಲಿ ಅಂತರ್ಯಾಮಿಯಾಗಿ ವಿಶ್ವಂಭರ ರೂಪದಿಂದ ಪರಮಾತ್ಮ ಇರ್ತಾನೆ ಅಂತ ಹೇಳಿದ್ದಾರೆ. ಹೀಗಾಗಿ ಶ್ರೀ ಅಂದರೆ ಲಕ್ಷ್ಮಿ. ಯಾವ ಲಕ್ಷ್ಮಿ? ಅಡಿಗೆ ಮಾಡುವವರಲ್ಲಿ ಸನ್ನಿಹಿತಳಾದ ಲಕ್ಷ್ಮಿ. ಆ ಲಕ್ಷ್ಮೀದೇವಿಯ ಪ್ರೇರಣೆಯಂತೆ ಭಾವ ನಾನಾ ವಿಧವಾದ ಕಾರ್ಯಗಳನ್ನು ಮಾಡುವ ವ್ಯಕ್ತಿ ಅಂದರೆ ಅಡಿಗೆ ಮಾಡುವವ. ರೊಟ್ಟಿ ವೆಂಕಣ್ಣ ಭಟ್ಟ ಅಂತ ಅರ್ಥ. ಶ್ರೀಭಾವ. ಶ್ರೀ ಲಕ್ಷ್ಮೀದೇವಿ ಅವಳ ಪ್ರೇರಣೆಯಂತೆ ಭಾವ ತನ್ನ ಕಾರ್ಯಗಳನ್ನು ಮಾಡುವ ವ್ಯಕ್ತಿ, ಅಥವಾ ಶ್ರೀ ಎಂಬ ಹೆಸರಿನ ಲಕ್ಷ್ಮೀದೇವಿಯ ಭಾವ ಸನ್ನಿಧಾನವನ್ನು ಪಡೆದ ವ್ಯಕ್ತಿ ಶ್ರೀಭಾವ ಅಂದರೆ ಅಡಿಗೆಬವ. ಅವನಿಗೆ ಬೋಧಕೃತ, ಅಡಿಗೆ ಮಾಡಿದಂತಹ ರೊಟ್ಟಿ ವೆಂಕಣ್ಣ ಭಟ್ಟನಿಗೂ ಜ್ಞಾನವನ್ನು ಕೊಟ್ಟವರು ಅಂತ. ಶ್ರೀಭಾವ ಪಾಚಕ, ಅವನಿಗೆ ಬೋಧಕೃತ, ಅವನಿಗೂ ಜ್ಞಾನವನ್ನು ನೀಡಿದ ಮಹಾನುಭಾವರು ಶ್ರೀಭಾವ ಬೋಧಕೃತ್ ಪಾದ ಚಿಂತಾಮಣಿ ಮುಪಾಸ್ಮ. ಅಂತಹ ರಘುತ್ತಮ ತೀರ್ಥರ ಶ್ರೀಪಾದಂಗಳವರಲ್ಲಿ ನಮಗೆ ಜ್ಞಾನ ಬೇಕು ಅಂತ ಬೇಡಿದರೆ ಯಾಕೆ ಕೊಡೋದಿಲ್ಲ? ಬೇಡೋದೇ ಇಲ್ಲ. ಬೇಡಿ, ಜ್ಞಾನವನ್ನು ಪಡೆದುಕೊಳ್ಳಿ. ಈ ರೀತಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅನುಗ್ರಹ ಮಾಡಿದ್ದಾರೆ. ರೊಟ್ಟಿ ವೆಂಕಣ್ಣ ಭಟ್ಟರು ಪರಮಾನುಗ್ರಹ ಮಾಡಿದ್ದೀರಿ, ಜ್ಞಾನವನ್ನು ಕೊಟ್ಟಿದ್ದೀರಿ. ಸಣ್ಣ ಪ್ರಾರ್ಥನೆ, ನಮ್ಮೂರಿಗೆ ಬರಬೇಕು ಅಂದರು.
ಅವರ ಊರಿಗೆ ಹೋಗಿದ್ದಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಹಳ್ಳಿಗೆ. ಆ ರೊಟ್ಟಿ ವೆಂಕಣ್ಣ ಭಟ್ಟರಿಗೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರೋ ಹಾಗೆ ಮಠದಲ್ಲಿ ಒಬ್ಬರು ಇದ್ದಾರೆ ಅಂದರೆ ಅವರ ಬಂಧುಗಳು, ಪರಿಚಯದವರು, ಅವರ ಮೂಲಕವಾಗಿ ಸ್ವಾಮಿಗಳ ಅನುಗ್ರಹ ಪಡೆಯಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತಾರೆ ಮಂತ್ರಾಕ್ಷತೆಯನ್ನು. ಅವನ ಊರಿನ ಅವರ ಆ ಮಹಾನುಭಾವರಾದ ರೊಟ್ಟಿ ವೆಂಕಣ್ಣ ಭಟ್ಟರ ಊರಿನ ಕೆಲವು ಬಡ ಕುಟುಂಬಗಳು, ಗೃಹಸ್ಥರು, ಅವರೆಲ್ಲ ಇವರ ಮೂಲಕ ಮಂತ್ರಾಕ್ಷತೆಗಳನ್ನು ಇಸಿದುಕೊಳ್ಳುವಾಗ ಒಂದು ದಂಪತಿ ಅವರು ಬಂದಿದ್ದಾರೆ. ಸಂತಾನ ಇಲ್ಲ, ಬಹಳ ದಿನಗಳಿಂದ ಸಂತಾನ ಇಲ್ಲ, ಸ್ವಾಮಿಗಳಿಗೆ ಹೇಳಿ ಮಂತ್ರಾಕ್ಷತೆ ಕೊಡಿಸಿ ಅಂತ. ವೆಂಕಣ್ಣ ಭಟ್ಟರ ಮೇಲಿನ ಪ್ರೀತಿಯಿಂದ ಅವರ ಮಾತಿನಂತೆ ಆ ದಂಪತಿಗಳಿಗೆ ಮಂತ್ರಾಕ್ಷತೆ ಕೊಟ್ಟರೆ ಕೆಲವೇ ದಿನಗಳಲ್ಲಿ ಗರ್ಭಧಾರಣೆಯಾಗಿ ಉತ್ತಮ ಸಂತಾನ ಆಗಿದೆ. ವಿಷ್ಣು ಭಕ್ತ, ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವಂತಹ ಶ್ರೇಷ್ಠವಾದ ಸಂತಾನವನ್ನು ಅವರು ಪಡೆದಿದ್ದಾರೆ. ಈ ರೀತಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನೆ. ರಘುವರ್ಯ ತೀರ್ಥ ಶ್ರೀಪಾದಂಗಳವರ ಮೂಲ ವೃಂದಾವನ ಇರುವಂತಹ ಸ್ಥಳ ಆನೆಗುಂದೆ, ಗಜಗಹ್ವರ. ಅನೇಕ ಪ್ರಾಚೀನವಾದಂತಹ ದಾಖಲೆಗಳು, ಅನೇಕ ಮಠಗಳಲ್ಲಿ ಇರುವಂತಹ ಪ್ರಾಚೀನವಾದಂತಹ ವೃಂದಾವನಗಳಿರುವಂತಹ ಸ್ಥಳಗಳ ದಾಖಲೆಗಳು, ಅನೇಕ ವಿಜಯಕಾವ್ಯಗಳು, ಸ್ತೋತ್ರಗಳು, ಜ್ಞಾನಿಗಳು ಮಾಡಿದಂತಹ ಸ್ತೋತ್ರಗಳು, ವಿಜಯಕಾವ್ಯಗಳು, ದಾಸರ ಪದಗಳು, ಹೀಗೆ ಅನೇಕ ಆಧಾರಗಳಿಂದ ರಘುವರ್ಯ ತೀರ್ಥ ಶ್ರೀಪಾದಂಗಳವರ ವೃಂದಾವನ ನವವೃಂದಾವನ ಗಡ್ಡೆಯಲ್ಲಿದೆ ಅಂತನ್ನುವುದು ಅತ್ಯಂತ ಸುಸ್ಪಷ್ಟವಾಗಿ ನಮಗೆ ಸಿದ್ಧವಾಗುತ್ತೆ. ಅಂತಹ ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಸಾಕ್ಷಾತ್ ಗುರುಗಳು, ಅವರ ಆರಾಧನೆಯನ್ನು ಮಾಡಬೇಕು. ಆನೆಗುಂದೆಗೆ ಹೋಗಿದ್ದಾರೆ. ಆನೆಗುಂದೆಯಲ್ಲಿ ನವವೃಂದಾವನದ ಗಡ್ಡೆಯಲ್ಲಿ ರಘುತ್ತಮ ಅರ್ಥಾತ್ ಆಗ ಇನ್ನೂ ನವವೃಂದಾವನ ಅಂತ ಹೆಸರು ಬಂದಿರಲಿಲ್ಲ. ಆ ಗಡ್ಡೆಯಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ರಘುವರ್ಯರ ಆರಾಧನೆಗೆ ಅಂತ ಹೋಗಿದ್ದಾರೆ. ಆರಾಧನೆ ಆಯಿತು. ಕೆಲವು ದಿನಗಳವರೆಗೆ ಗುರುಗಳ ಸನ್ನಿಧಾನ ನಿತ್ಯದಲ್ಲಿ ಹೋಗೋದು, ದರ್ಶನ ಮಾಡೋದು, ಬರೋದು ನಡೀತಾ ಇದೆ. ಅನೇಕ ದಿನಗಳವರೆಗೆ ವಾಸ್ತವ್ಯ ಮಾಡಿದ್ದಾರೆ. ಹೊರಟು ನಿಂತರು. ನಾವಿಕ ಅಂಬಿಗರವನು ಕೈ ಮಾಡ್ತಾ ಇದ್ದಾನೆ. ಏನು ಹೀಗೆ ನಾಲಿಗೆ ಹತ್ತಿರ ಬಟ್ಟು ಮಾಡಿ ತೋರಿಸ್ತಾ ಇದ್ದಾನೆ. ರಘುತ್ತಮರಿಗೇನು ನಿತ್ಯವೂ ದಾಟಿಸ್ತಾ ಇದ್ದ, ಕರ್ಕೊಂಡು ಬರ್ತಾ ಇದ್ದ, ಅಷ್ಟೇ ಗೊತ್ತು. ಮಾತಾಡಿಸೋ ಪ್ರಸಂಗ ಬಂದಿರಲಿಲ್ಲ. ಹೊರಟು ನಿಂತರಲ್ಲ ಗುರುಗಳು, ತನ್ನ ದುಃಖ ಹೇಳ್ಕೋಬೇಕು ಅಂತ ಅಪೇಕ್ಷೆ, ಆದರೆ ಮಾತಿಲ್ಲ, ಮೂಕ ಪಾಪ. ಸನ್ನೆ ಮಾಡಿ ತೋರಿಸ್ತಾ ಇದ್ದಾನೆ, ನನಗೆ ಮಾತು ಬರ್ತಾ ಇಲ್ಲ, ಅನುಗ್ರಹ ಮಾಡಿ ಅಂತ. ಆಗ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಬಹಳ ಅವನ ಮೇಲೆ ಕಾರುಣ್ಯ ಉಕ್ಕೇರಿ ಅವನ ಮೇಲೆ ಅನುಗ್ರಹ ಮಾಡಿದ್ದಾರೆ, ಕೃಪೆ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಗುರುಗಳಿಗೆ, ಗುರುಗಳಲ್ಲಿ ಅಂತರ್ಯಾಮಿಯಾದ, ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಹಯಗ್ರೀವ ರೂಪಿಯಿಂದ ಅಭಿನ್ನನಾದ ಆ ಪರಮಾತ್ಮನಿಗೆ ವಾಕ್ಶಕ್ತಿಯನ್ನು ಪ್ರಚೋದನೆ ಮಾಡುವಂತಹ ವಾಸುದೇವ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪುಟ್ಟ ಬಾಲಕ ಧ್ರುವರಾಜ ಆಡಿದ ಶ್ಲೋಕ ಇದು. ಪುಟ್ಟ ಬಾಲಬ್ರಹ್ಮಚಾರಿಗಳಾಗಿಯೇ ಸನ್ಯಾಸವನ್ನು ತೆಗೆದುಕೊಂಡಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅದೇ ಶ್ಲೋಕದ ಚಿಂತನವನ್ನು ಮಾಡಿ ಆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದರೆ ಏನು ಆಶ್ಚರ್ಯ. ಆ ಬಾಲಕನಿಗೆ ಅರ್ಥಾತ್ ಅಂಬಿಗರವನಿಗೆ ಮಾತು ಬಂದಿದೆ, ಮಾತನಾಡಿದ್ದಾನೆ, ಗುರುಗಳ ಉಪಕಾರವನ್ನು ಸ್ಮರಿಸಿದ್ದಾನೆ. ಏನು ಹೇಳಬೇಕು ಗೊತ್ತಾಗಿಲ್ಲ, ಅವನೇನು ಹೇಳಬೇಕು. ಭಕ್ತ ಭಕ್ತಿಯಿಂದ ಕೈ ಮುಗಿದು ನಮಸ್ಕಾರ ಮಾಡಿದ್ದಾನೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಅವನಿಗೆ ಅನುಗ್ರಹ ಮಾಡಿ ಕೊಟ್ಟ ಮಾತನ್ನು ಸಾರ್ಥಕ ಮಾಡಿಕೊಳ್ಳಪ್ಪ, ದೇವರ ನಾಮೋಚ್ಚಾರಣೆ ಮಾಡು, ನಾಮ ಸಂಕೀರ್ತನ ಮಾಡು, ದೇವರ ಹಾಡು ಹೇಳು,
ನಾಲಿಗೆಯನ್ನು ಕೊಟ್ಟದ್ದಕ್ಕೆ, ಮಾತು ಕೊಟ್ಟದ್ದಕ್ಕೆ ಹಾಳು ಹರಟೆ ಹೊಡಿಬೇಡ ಅಂತ ಅವನಿಗೆ ಅನುಗ್ರಹ ಮಾಡಿ ಉಪದೇಶ ಮಾಡಿ ಉದ್ಧಾರ ಮಾಡಿದ್ದಾರೆ. ನಮಗಂತೂ ಮಾತಿದೆ ಅಲ್ಲಪ್ಪ, ನಾವೇನು ರಘುತ್ತಮರ ಹತ್ರ ಕೇಳಬೇಕಾಗಿಲ್ಲ ಅಂತ ಅನ್ಕೋಬೇಡಿ. ನಮಗೆ ಮಾತಿದೆ, ಆದರೆ ಆ ಮಾತು ಸಾರ್ಥಕ ಆಗೋದಕ್ಕೆ ರಘುತ್ತಮ ತೀರ್ಥರ ಅನುಗ್ರಹ ಬೇಕು. ಏನೇನೋ ಮಾತಾಡೋ ಅಂಥ ಮಾತುಗಳು, ಏನೇನನ್ನೋ ಮಾತನಾಡೋದು ಬೇಡ. ಭಗವದ್ಭಕ್ತರ ಸ್ತುತಿಯನ್ನು ಮಾಡುವ, ಶಾಸ್ತ್ರಗಳ, ಭಗವಂತನ ನಾಮಗಳ ಕೀರ್ತನೆ ಮಾಡುವಂತಹ ಸಾರ್ಥಕತೆ ನಮ್ಮ ನಾಲಿಗೆಗೆ ಬರುವಂತೆ ನಮಗೆ ರಘುತ್ತಮರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅನನ್ಯ ಭಕ್ತರು ಅಂಜಲಿ ಆಚಾರ್ಯರು ಅಂತ ತಿರುಕೋಯಿಲೂರ ಹತ್ತಿರನೇ ಆ ಗ್ರಾಮ. ನಿತ್ಯ ಬಂದು ಗುರುಗಳ ದರ್ಶನ ಮಾಡಬೇಕು. ಬಹಳ ಕಷ್ಟ ಆಗಿದೆ, ವಯಸ್ಸಾಗಿದೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಎದುರಿಗೆ ಬಂದು ದರ್ಶನ ಮಾಡಿಕೊಳ್ಳೋದಕ್ಕಾಗಲಿಲ್ಲ. ಹಿಂಬದಿಗೆ ಬಂದಿದ್ದಾರೆ, ಬಹಳ ಅಶಕ್ತರಾಗಿ ಅಲ್ಲಿಯೇ ಕುಸಿದಿದ್ದಾರೆ. ದರ್ಶನ ಮಾಡಬೇಕು ಅಂತ ಅಪೇಕ್ಷೆ. ಏನು ಮಹಾರಾಯರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಅವರು ಅಶಕ್ತಿಯಿಂದ ಕೈ ಸೋತು ಕಾಲು ಸೋತು ಸುಸ್ತಾಗಿ ಅಲ್ಲಿಯೇ ಹೊರಗಿದರೆ ಅಲ್ಲಿಯೇ ದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ನೀವು ನೋಡ್ತೀರಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ವೃಂದಾವನದ ಹಿಂಬದಿಯಲ್ಲಿಯೂ ಒಂದು ಪ್ರತಿಮೆಯನ್ನು ನೀವು ಕಾಣ್ತಾ ಇದ್ದೀರಿ. ಮುಂದೆ ಬಂದು ದರ್ಶನ ಮಾಡಲು ಸಾಧ್ಯವಾಗಲಿಲ್ಲ ತನ್ನ ಭಕ್ತರಿಗೆ ಅಂತ ಅವರಿದ್ದಲ್ಲಿಯೇ ಅವರಿಗೆ ದರ್ಶನವನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಅದು ಸಾಕ್ಷಿಯಾಗಿ ನಾವು ಪ್ರತಿಮೆಯನ್ನು ಅಲ್ಲಿ ಕಾಣುತ್ತೇವೆ. ಹೀಗೆ ಅವರಿಗೆ ಉದ್ಧಾರ ಮಾಡಿದಂತಹ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಆ ಅಂಜಲಿ ಗ್ರಾಮದಲ್ಲಿ ನರಸಿಂಹದೇವರ ಕ್ಷೇತ್ರ ಅದು. ಆ ಕ್ಷೇತ್ರದ ವಿದ್ವಾಂಸರವರು. ನದಿ ತೀರದಲ್ಲಿರುವಂತಹ ರಮ್ಯವಾದ ಕ್ಷೇತ್ರ, ತಿರುಕೋಯಿಲೂರಿಗೆ ಹತ್ತಿರದಲ್ಲಿದೆ. ಆ ಕ್ಷೇತ್ರದಿಂದ ಬಂದ ಆ ಭಕ್ತರ ಉದ್ಧಾರವನ್ನು, ವಿದ್ವಾಂಸರಿಗೆ ಮನೋಭೀಷ್ಟವನ್ನು ಪೂರ್ಣ ಮಾಡಿ ತಮ್ಮ ದರ್ಶನವನ್ನು ನೀಡಿದ ಮಹಾನುಭಾವರು, ವೃಂದಾವನಸ್ಥರಾದ ಮೇಲೂ ತಮ್ಮ ಮಹಿಮೆಯನ್ನು ತೋರಿದವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಮನಂಪುಂಡಿ ತಿರುಕೋಯಿಲೂರು ದೊಡ್ಡದಾದಂತಹ ಸೇತುವೆ ಇವತ್ತಿದೆ. ಆ ಸೇತುವೆಯನ್ನು ಕಟ್ಟುವಂತಹ ಪ್ರಸಂಗ, ಬ್ರಿಟಿಷರ ಕಾಲ. ಸೇತುವೆ ಕಟ್ಟಬೇಕು ಅಂತ ಅವರಿಗೆ ಸರಿಯಾಗಿ ರೋಡ್ ಮ್ಯಾಪ್ ಹಾಕಿದರೆ ಅದು ವೃಂದಾವನ ಇರೋ ಸ್ಥಳಕ್ಕೇನೇ ಬರ್ತಾ ಇದೆ ಸೇತುವೆ. ವೃಂದಾವನವನ್ನು ಸ್ಥಳಾಂತರ ಮಾಡಿ ಅಂತ ಮಠದ ಅಧಿಕಾರಿಗಳಿಗೆ, ಸಂಬಂಧಪಟ್ಟವರಿಗೆ ಅವರು ನೋಟಿಸ್ ಕೊಟ್ಟರು, ತಿಳಿಸಿದರು. ಏನು ಮಾಡಬೇಕು? ಎಲ್ಲ ಕಷ್ಟ ಹೇಳ್ಕೊಳ್ಳೋದಕ್ಕೆ ರಘುತ್ತಮರ ಹತ್ರ ಬರ್ತೇವೆ, ಸೇವೆ ಮಾಡ್ತೇವೆ. ಮತ್ತಿನ್ನು ರಘುತ್ತಮರ ವೃಂದಾವನವನ್ನೇ ಸ್ಥಳಾಂತರ ಮಾಡಬೇಕು ಅಂತ ಸರ್ಕಾರದ ಆದೇಶ ಬಂದರೆ ಏನು ಮಾಡಬೇಕು? ರಘುತ್ತಮರಿಗೆ ಶರಣು ಹೋಗಿದ್ದಾರೆ ಸ್ವಾಮಿಗಳವರು, ಶಿಷ್ಯರು ಎಲ್ಲರೂ ಸೇರಿ, ಗುರುಗಳೇ ನೀವೇ ದಾರಿ ತೋರಿಸಬೇಕು ಅಂತ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಗೊತ್ತಾಯಿತು, ಈ ಶಿಷ್ಯರು ಬಹಳ ಕಂಗಾಲಾಗಿದ್ದಾರೆ, ಇವರಿಗೇನು ಮಾಡಲಿಕ್ಕಾಗೋದಿಲ್ಲ. ಮೇಲಧಿಕಾರಿಗಳು ಹೇಳಿದ ಮೇಲೆ ಏನದಕ್ಕೆ ಉತ್ತರ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸರಿ, ವ್ಯವಸ್ಥೆ ಮಾಡೋಣ ಅಂತ ಭಕ್ತರ ಮೇಲಿನ ಅನುಗ್ರಹ ಮಾಡುವುದಕ್ಕೋಸ್ಕರ ಆ ಅಧಿಕಾರಿಯ ಸ್ವಪ್ನದಲ್ಲಿ ಹೋಗಿದ್ದಾರೆ. ಅವನಿಗೆ ಸೂಚನೆಯಾಗಿದೆ, ಏನು ಬೇಕು? ಸೇತುವೆ ಕಟ್ಟಬೇಕು ತಾನೆ, ಜನಗಳ ಅನುಕೂಲತೆಗೆ, ಇಲ್ಲೇ ಬರಬೇಕು ಅಂತೇನು. ಸ್ವಲ್ಪ ಆಚೆಗೆ ಕಟ್ಟಿ, ಸರಿಯಾಗಿದೆ, ಅಲ್ಲಿಯೂ ದಾರಿ ಸರಿ ಇದೆ, ನಿಮ್ಮ ಸೇತುವೆ ಪ್ಲ್ಯಾನಿಗೆ ಏನೂ ವ್ಯತ್ಯಾಸ ಆಗೋದಿಲ್ಲ, ಜನಗಳಿಗೆ ಏನೇನೂ ಅನಾನುಕೂಲ ಆಗೋದಿಲ್ಲ. ಈ ಪ್ಲ್ಯಾನನ್ನು ಅಲ್ಲಿ ಶಿಫ್ಟ್ ಮಾಡಿ, ನಿಮಗೇನು ತೊಂದರೆ ಆಗೋದಿಲ್ಲ ಅಂತ. ಅವನಿಗೆ ಗಾಬರಿ. ಅವನು ಆಂಗ್ಲ ಅಧಿಕಾರಿ, ಅವನಿಗೆ ಕನ್ನಡವೂ ಬರೋದಿಲ್ಲ, ಸಂಸ್ಕೃತವೂ ಇಲ್ಲ, ತಮಿಳೂ ಬರೋದಿಲ್ಲ. ಆಂಗ್ಲ ಭಾಷೆಯಲ್ಲಿಯೇ ಸ್ವಪ್ನದಲ್ಲಿ ಅವನಿಗೆ ಆದೇಶ ಮಾಡಿದ್ದಾರೆ. ಅವನಿಗೆ ಆಶ್ಚರ್ಯ ಆಗಿದೆ. ಇದನ್ನೆಲ್ಲ ನಂಬುವವನಲ್ಲ, ಆದರೆ ಪ್ರತ್ಯಕ್ಷ ಕಂಡಿದ್ದಾನೆ. ಭಯದಿಂದ ಬಂದು ಮಠದ ಅಧಿಕಾರಿಗಳಿಗೆ ಹೇಳಿದ, ತಪ್ಪಾಯಿತು, ನನಗೆ ಗೊತ್ತಾಗಲಿಲ್ಲ, ನಾವು ಇದನ್ನು ಶಿಫ್ಟ್ ಮಾಡುತ್ತೇವೆ ಅಂತ ಒಪ್ಪಿಕೊಂಡು ಈಗ ನೀವು ನೋಡ್ತಾ ಇರುವ ಸ್ಥಳದಲ್ಲಿ ವೃಂದಾವನಕ್ಕೆ ಸ್ವಲ್ಪ ಹಿಂಬದಿಯಲ್ಲಿ ಆ ಸೇತುವೆ ಶಿಫ್ಟ್ ಆಗಿದೆ. ಇದೇ ರೀತಿ ಶ್ರೀನಿವಾಸ ತೀರ್ಥರು ಹೊನ್ನಾಳಿಯಲ್ಲಿಯೂ ಹೀಗೆ ಘಟನೆ ನಡೆದಿದೆ. ಶ್ರೀನಿವಾಸ ತೀರ್ಥರ ಕಟ್ಟೆ, ಅದಕ್ಕೆ
ಅಡ್ಡಿಯಾಗುವ ರೀತಿಯಲ್ಲಿ ಆ ಸೇತುವೆಯನ್ನು ಕಟ್ಟಬೇಕು ಅಂದರೆ ಆಗಿನ ಅಧಿಕಾರಿಗಳಿಗೆ ಸ್ವಪ್ನ ಆಗಿ ನೀವು ಇಲ್ಲಿ ಮಾಡತಕ್ಕದ್ದಲ್ಲ ಅಂತ ಹೊನ್ನಾಳಿಯಲ್ಲಿ ಇವತ್ತಿಗೂ ಕೂಡ ಶ್ರೀನಿವಾಸ ತೀರ್ಥರ ಕಟ್ಟೆ ಹಾಗೇ ಇದೆ. ಆ ಸೇತುವೆ ಸ್ವಲ್ಪ ಪಕ್ಕದಲ್ಲಿದೆ. ಇದನ್ನೆಲ್ಲ ನಾವು ನೋಡಿದರೆ ಆ ಜ್ಞಾನಿಗಳ ಮಹಿಮೆ, ರಘುತ್ತಮ ತೀರ್ಥರ ಪ್ರಶಿಷ್ಯರ ಶಿಷ್ಯರವರು ಶ್ರೀನಿವಾಸ ತೀರ್ಥರು, ಅವರ ಮಹಿಮೆಯೂ ಹೀಗಿದೆ, ಅವರ ಗುರುಗಳ ಮಹಿಮೆಯೂ ಈ ರೀತಿಯಾಗಿದೆ ಅಂತ ನಾವು ಕಾಣುತ್ತೇವೆ. ವಿಜಯಪುರದಲ್ಲಿ, ವಿಜಾಪುರ ಅಂತ ಜನ ಕರೀತಾರೆ, ವಿಜಯಪುರ. ಆ ವಿಜಯಪುರದ ಕೆಂಭಾವಿ ಚಾಳು ಅದರ ಹತ್ತಿರದಲ್ಲಿ ಆ ಗೋಡ್ಬೋಳೆ ಮಾಳ ಕೆಂಭಾವಿ ಚಾಳು ಅಂತಂತಾರೆ. ಅಲ್ಲಿ ಇರತಕ್ಕಂತಹ ಒಬ್ಬ ಸದ್ಗೃಹಸ್ಥ ಇವತ್ತಿಗೂ ಇದ್ದಾರೆ. ನಾವು ಅವರ ಮನೆಗೆ ಪಾದಪೂಜೆಗೆ ಹೋದದ್ದುಂಟು. ನಮ್ಮ ಶ್ರೀ ಸುಧಾಕ್ಕೆ ಒಂದು ಲೇಖನವನ್ನು ಅವರು ಕೊಟ್ಟಿದ್ದಾರೆ. ಅವರು ಚಿಕ್ಕ ಮಗು ಇರುವಾಗ, ಅರ್ಥಾತ್ ಹುಡುಗ ಇರುವಾಗ, ಮಾತಿನ ಸಮಸ್ಯೆ, ಮಾತಿನ ತೊಂದರೆ ಇದ್ದಾಗ ನಮ್ಮ ಗುರುಗಳು ಇವರ ತಂದೆ ಕಾಲದಲ್ಲಿ ಮನೆಗೆ ಪಾದಪೂಜೆಗೆ ಹೋದಾಗ ಈ ಮಗುವಿಗೆ ಸ್ವಲ್ಪ ಚೆನ್ನಾಗಿ ಮಾತು ಬರೋ ಹಾಗೆ ಅನುಗ್ರಹ ಮಾಡಿ, ಮಾತು ಬರ್ತಾ ಇಲ್ಲ ಅಂತ ಸ್ವಾಮಿಗಳು ಉತ್ತತ್ತಿ ಮಂತ್ರಾಕ್ಷತೆಗಳನ್ನು ಕೊಟ್ಟಿದ್ದಾರೆ. ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ, ರಾಮದೇವರಿಗೆ, ಹಯಗ್ರೀವ ದೇವರಿಗೆ ಪ್ರಾರ್ಥನೆ ಮಾಡಿ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ, ಟೀಕಾಕೃತ್ಪಾದರ, ಶ್ರೀಮದಾಚಾರ್ಯರ, ರಾಮದೇವರ ಪರಮಾನುಗ್ರಹ ನಮ್ಮ ಗುರುಗಳ ಮೇಲೆ ಎಷ್ಟು, ಅವರ ಸನ್ನಿಧಾನ ಎಷ್ಟು ಅಂದರೆ, ಆ ಮಗು ಮಂತ್ರಾಕ್ಷತೆಯನ್ನು, ಉತ್ತತ್ತೆಯನ್ನು ತೆಗೆದುಕೊಂಡಿದೆ. ನಮ್ಮ ಸ್ವಾಮಿಗಳು ಪಾದಪೂಜೆಯನ್ನು ಮಾಡಿಸಿಕೊಳ್ಳುವ ಕ್ರಮ ಅನೇಕ ಹಿರಿಯ ಭಗವದ್ಭಕ್ತರಿಗೆ ಗೊತ್ತು, ಯುವಕರು ಅನೇಕರು ನೋಡಿಲ್ಲ. ಅದು ಅತ್ಯಂತ ವೇಗದ ಅವರ ನಡುಗೆ. ಅವರ ಜೊತೆಗೆ ನಡೆಯುವವರಿಗೆ, ಅವರು ನಡೀತಾ ಇದ್ದರೆ ಇವರು ಓಡಬೇಕಾಗ್ತಿತ್ತು. ಜೊತೆಗಿದ್ದವರು ಅತೀ ವೇಗ, ಅವರು ನಡೀತಾನೇ ಇದ್ದರು ಸ್ವಾಮಿಗಳು, ಅವರೇನು ಓಡ್ತಿರಲಿಲ್ಲ, ಆದರೆ ಜೊತೆಗಿದ್ದವರು ಓಡಬೇಕಾಗಿತ್ತು. ಅಂತಹ ವೇಗದ ನಡಿಗೆ. ಪಾದಪೂಜೆ ಮಾಡಿ ನಮಸ್ಕಾರ ಮಾಡಿ ಅವನು ಮುಖ ಮೇಲೆತ್ತೋದರೊಳಗೆ ಪಕ್ಕದ ಮನೆಗೆ ಹೋಗಿರ್ತಿದ್ರು ಸ್ವಾಮಿಗಳು. ಅವನ ಕೈಯಲ್ಲಿ ಮಂತ್ರಾಕ್ಷತೆಯು, ಕೈ ಚಾಚಿ ನಾನು ಮಂತ್ರಾಕ್ಷತೆ ತೆಗೆದುಕೊಂಡೆ ಅಂತ ಅವನಿಗೆ ಅನುಸಂಧಾನ ಬರ್ತಿರಲಿಲ್ಲ. ಅಷ್ಟು ಫಾಸ್ಟಾಗಿ ಕೊಟ್ಟರೋ ಇಲ್ವೋ ಅನ್ನೋದರೊಳಗೆ 2 ಮನೆ ದಾಟಿಯಾಗಿರ್ತಿತ್ತು. ಋತುಪರ್ಣರಾಜನ ವೇಗದ ರಥದ ಸಾರಿಗೆ ಇದ್ದಂತೆ, ಅಂಥ ವೇಗ. ಇಷ್ಟಾದರೆ ಪಾದಪೂಜೆ ಮುಗಿಯೋದಕ್ಕೆ ವಿಜಯಪುರದಲ್ಲಿ ಸಾಯಂಕಾಲ 4:45 ಆಗ್ತಾಯಿತ್ತು. ಇಷ್ಟು ಯಾಕೆ ವೇಗ ಅಂತ ಕೇಳಬೇಡಿ, ಅಷ್ಟು ವೇಗ ಮಾಡಿದರೆ ಅಷ್ಟೊತ್ತಾಗ್ತಾಯಿತ್ತು. ಅಷ್ಟು ಭಕ್ತರು. ಗುರುಗಳ ತಪಸ್ಸಿನ ಮಹಿಮೆ, ಆ ವೇಗ ಇದ್ದರೂ ಭಕ್ತಿಯ ಅನುಸಂಧಾನದ ಕೊರತೆ ಇರಲಿಲ್ಲ. ಆ ಭಕ್ತಿಪೂರ್ವಕವಾಗಿ, ಅನುಸಂಧಾನಪೂರ್ವಕವಾಗಿ ಅವರು ಕೊಟ್ಟದ್ದು 2-3 ಮನೆಗಳು ಮುಗಿದಿವೆ. ಆ ಮಗು ಓಡಿ ಸ್ವಲ್ಪ ಹೊತ್ತು ಸ್ವಾಮಿಗಳ ಜೊತೆಗೆ ಓಡಾಡಿ ತಾಯಿಗೆ ಬಂದು ಹೇಳುತ್ತದೆ, ಸ್ವಾಮಿಗಳು ಮಂತ್ರಾಕ್ಷತೆ ಉತ್ತತ್ತಿ ಕೊಟ್ಟರು ಅಂತ. ಏನು ಸಂತೋಷ ಆಗಿರಲಿಕ್ಕಿಲ್ಲ ತಂದೆ ತಾಯಿಗೆ. ಮಾತಾಡೋದಿಲ್ಲ ಅಂತ ನಾವು ಮಂತ್ರಾಕ್ಷತೆ ಇಸ್ಕೊಂಡ್ರೆ ಇನ್ನೂ ಪಾದಪೂಜೆ ಮುಗಿದಿಲ್ಲ. ಮನೆಗೆ ಬಂದು ಆ ಮಗು ಹೇಳ್ತದೆ, ಈಗ ಅವರು ಹಿರಿಯರಾಗಿದ್ದಾರೆ, ಇವತ್ತಿಗೂ ಸಾಕ್ಷಿಯಾಗಿದ್ದಾರೆ ಗೋಡ್ಬೋಳೆ ಮಾಳದಲ್ಲಿ, ವಿಜಯಪುರದಲ್ಲಿ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅನ್ನೋದಕ್ಕೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಪಕ್ಕದಲ್ಲಿ ಕೂಡಿಸಿಕೊಂಡಿದ್ದಾರೆ ಗುರುಗಳನ್ನು. ನಮ್ಮ ಶಿಷ್ಯರು ನೀವು ಇಲ್ಲೇ ಇರಬೇಕು ಅಂತ ಅನುಗ್ರಹ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಈ ರೀತಿ ಗುರುಗಳ ಮಹಿಮೆಯನ್ನು ನಾವು ಚಿಂತನೆ ಮಾಡಬೇಕು. ಒಬ್ಬ ವ್ಯಕ್ತಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಮಹಿಮೆಗಳು, ಪವಾಡಗಳು ಎಲ್ಲರೂ ಹೇಳ್ಕೊಳ್ತಾ ಇದ್ದರು. ನಿಮಗೆ ಪರಿಚಯವಿದೆ ಕೃಷ್ಣಮೂರ್ತಿಗಳು ಅಂತ, ಬಹಳ ದೊಡ್ಡ ಇಂಜಿನಿಯರ್, ಕಲ್ಯಾಣ ನಗರದ ಬೆಂಗಳೂರಿನ ಇಂಜಿನಿಯರ್. ಬಹಳ ಟೊಂಕನವು, ಬಹಳ ಟೊಂಕನವು. ಏನು ಉಪಾಯ ಆಗಲಿಲ್ಲ ಅಂತ ಕೊನೆಗೆ ನೀವೇ ಶರಣು ಅಂತ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ನಮಸ್ಕಾರ ಮಾಡಿ
ನಮಸ್ಕಾರ ಮಾಡುವಾಗೆ ಬೇಡಿಕೊಂಡಿದ್ದಾರೆ, ಏನಾದರೂ ಮಾಡಿ ಈ ಟೊಂಕ ನೋವು ಪರಿಹಾರ ಮಾಡಿ ನಿಮ್ಮ ಸೇವೆ ಮಾಡ್ತೇವೆ ಅಂತ. ಕೆಲವು ದಿನಗಳಲ್ಲಿ ಅಲ್ಲ, ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ಏನೋ ಚಟ್ ಅಂದ ಹಾಗಾಗಿದೆ, ಒಂದು ಶಬ್ದ ಬಂದಿದೆ, ನೋವು ಹೋದದ್ದು ಮುಂದೆ ಬರಲೇ ಇಲ್ಲ, ಮಾಯ ಆಗಿ ಹೋಗಿದೆ. ನಮ್ಮ ಗುರುಗಳ ಕಾಲದಲ್ಲಿ ನಾವು ಪೂರ್ವಾಶ್ರಮದಲ್ಲಿ ಅವರನ್ನು ನೋಡಿದ್ದೇವೆ. ಅವರು ನಮ್ಮ ಗುರುಗಳ ಮುಂದೆ ಈ ರಘುತ್ತಮರ ಮಹಿಮೆಯ ಅನುಭವ ಆದದ್ದನ್ನು ಹೇಳುವಾಗ ನಮ್ಮ ಕಿವಿಯಿಂದ ಕೇಳಿದ್ದುಂಟು. ಪ್ರಾಯ ಅವರಿರಬಹುದು, ಅವರ ಮಕ್ಕಳಿರಬಹುದು. ಈಗ ಆಗಲೇ ಅವರು ಹಿರಿಯರಿದ್ದರು, ಇತ್ತೀಚಿನ ದಿನಗಳಲ್ಲಿ ಭೇಟಿಯಾಗಿಲ್ಲ. ಈ ತರಹದ ಅನೇಕ ಮಹಿಮೆಗಳು. ಹುಚ್ಚು ಹಿಡಿದಿದೆ ಒಂದು ಹೆಣ್ಣಿಗೆ, ಮದುವೆಯಾಗ್ತಾ ಇಲ್ಲ, ರಘುತ್ತಮರ ಸೇವೆಗೆ ಬಂದಿದ್ದಾರೆ. ಒಬ್ಬ ದೊಡ್ಡ ವೈದ್ಯ ಅಮೇರಿಕಾ, ಲಂಡನ್ ಆ ಕಡೆಗೆ ಅಧ್ಯಯನವನ್ನು ಮಾಡಿ ಬಹಳ ಅದರಲ್ಲಿ ವಿಶೇಷವಾಗಿ ಸ್ಪೆಷಲೈಸೇಷನ್ ಎಲ್ಲ ಮಾಡಿಕೊಂಡು ಬಂದಂತಹ ವೈದ್ಯರು ಆಗಿನ ಕಾಲಕ್ಕೆ. ಅವರು ಕಾರಣಾಂತರದಿಂದ ಭಾರತಕ್ಕೆ ಬಂದು ಪುನಃ ತಮ್ಮ ಕಾರ್ಯದಿಂದ ಪರದೇಶಕ್ಕೆ ಹೋಗಬೇಕು. ಅವರ ಸ್ವಪ್ನದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಹೋಗಿದ್ದಾರೆ. ಅಲ್ಲಿ ತಿರುಕೋಲೂರಲ್ಲಿ ಒಂದು ಹೆಣ್ಣು ಸೇವೆ ಮಾಡ್ತಾ ಇದೆ, ಅವಳಿಗೆ ಅನಾರೋಗ್ಯ, ನೀನು ಹೋಗಿ ಅವರಿಗೆ ಔಷಧಿ ಕೊಡಬೇಕು ಅಂತ. ತಿರುಕೋಲೂರು ಗೊತ್ತಿಲ್ಲ ಅವರಿಗೆ, ವೈದ್ಯರಿಗೆ. ಕೇಳಿಕೊಂಡು ಹುಡುಕಿಕೊಂಡು ಬರ್ತಾರೆ, ಇಲ್ಲಿ ಯಾರಿದ್ದಾರೆ ಏನು. ಹೌದು, ಈ ಹೆಸರಿನ ಒಂದು ಹೆಣ್ಣು ಮಗಳು ಇಲ್ಲಿ ಸೇವೆ ಮಾಡ್ತಾ ಇದ್ದಾಳೆ. ಹೌದಾ, ನನಗೆ ಸ್ವಪ್ನ ಸೂಚನೆಯಾಗಿದೆ, ಅವಳಿಗೆ ಔಷಧಿ ಕೊಟ್ಟು ಹೋಗಬೇಕು ಅಂತ. ವಿಚಿತ್ರವಾದ ಮಾರ್ಗಗಳು. ಭಗವಂತನ ಸಂಕಲ್ಪದಂತೆ ಗುರುಗಳು ಹೇಗೆ ಪ್ರೇರಣೆ, ಕೆಲವೊಮ್ಮೆ ನೇರವಾಗಿ ಅನುಗ್ರಹ, ಔಷಧಿಯೇ ಇಲ್ಲ, ಉಪಚಾರವೇ ಇಲ್ಲ. ಕೆಲವೊಮ್ಮೆ ವೈದ್ಯರಿಗೆ ಪ್ರೇರಣೆ ಮಾಡ್ತಾರೆ. ಆ ವೈದ್ಯರು ಬಂದು ಔಷಧಿ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ತಾವು ತಮ್ಮ ಕಾರ್ಯಕ್ಕೆ ಮುಂದೆ ಸಾಗಿದ್ದಾರೆ. ಹೀಗೆ ಅನುಗ್ರಹ ಮಾಡಿ, ಹೀಗೆಲ್ಲ ಅನೇಕ ಮಹಿಮೆಗಳನ್ನು ಕೇಳಿ ಒಬ್ಬ ವ್ಯಕ್ತಿ ಅಪಹಾಸ ಮಾಡಿದ್ದಾನೆ. ಅಯ್ಯೋ, ನೀವು ಹೇಳ್ಕೊಳ್ತೀರಾ ಏನೇನೋ ಗುರುಗಳ ಮೇಲಿನ ಭಕ್ತಿಯಿಂದ ನಿಮ್ಮವರು, ನಮಗೆಲ್ಲ ಅದರ ಬಗ್ಗೆ ನಂಬಿಕೆ ಇಲ್ಲಪ್ಪ ಅಂತ ಈ ರೀತಿಯಾಗಿ ಗುರುಗಳ ಮಹಾತ್ಮ್ಯವನ್ನು ಅಲ್ಲಗಳೆದರೆ ಟ್ರೇನು, ಗುರುಭಕ್ತ, ಇನ್ನೊಬ್ಬ ನಾಸ್ತಿಕ. ಆ ಭಕ್ತರ ಮಾತುಗಳನ್ನು ಅಲ್ಲಗಳೆದರೆ ಆ ಟ್ರೇನಿಗೆ ಆಕ್ಸಿಡೆಂಟ್ ಆಗಿದೆ, ಉಳಿದವರಿಗೇನಾಗಿಲ್ಲ. ಈ ಗುರುಗಳ ನಿಂದೆ ಮಾಡಿದ ವ್ಯಕ್ತಿಯ ನಾಲಿಗೆಯೇ ಕತ್ತರಿಸಿದೆ. ಕತ್ತರಿಸಿದರೆ ಆ ಮಹಾರಾಯ ಜೀವ ಒಳ್ಳೆಯದು, ಭಕ್ತಿ ಇದೆ, ಏನೋ ವಿದ್ಯೆಯ ಮದದಿಂದಲೋ ಅಥವಾ ಹಣದ ಮದದಿಂದಲೋ ಗೊತ್ತಿಲ್ಲ, ಏನೋ ಒಂದು ಕಾರಣಕ್ಕೆ ಗುರುಗಳ ಬಗ್ಗೆ ಹಾಗೆ ಮಾತನಾಡಿದ್ದು. ಆದರೆ ಕೂಡಲೇ ಅನರ್ಥವಾದಾಗ, ಇದು ನಾನು ಮಾಡಿದ ಗುರುದ್ರೋಹದಿಂದ ಅನರ್ಥವಾಗಿದೆ, ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಡಿ, ರಘುತ್ತಮರ ವೃಂದಾವನದ ಎದುರಿಗೆ ನನ್ನನ್ನು ಒಯ್ದು ಹಾಕಿ ಸಾಕು, ಅಷ್ಟು ಉಪಕಾರ ಮಾಡಿ ಅಂತ ಅಕ್ಕಪಕ್ಕದವರಿಗೆ ಬೇಡಿಕೊಂಡಿದ್ದಾನೆ. ಅವನನ್ನು ಬಂದು ಕರೆದುಕೊಂಡು ಬಂದು ವೃಂದಾವನದ ಮುಂದೆ ಹಾಕಿದರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಮತ್ತೆ ಮೊದಲಿನಂತೆ ಅವನ ನಾಲಿಗೆ ಗಟ್ಟಿಯಾಗೋ ಹಾಗೆ, ಮಾತನಾಡಲಿಕ್ಕೆ ಬರೋ ಹಾಗೆ ಅನುಗ್ರಹ ಮಾಡಿದ್ದಾರೆ. ಕಂವಾ ದಯಾಳುಂ ಶರಣಂ ವ್ರಜೇಮ ಅಂತ ಭಾಗವತದಲ್ಲಿ ಹೇಳ್ತಾರಲ್ಲ, ಲೇಭೇ ಗತಿಂ ಧಾತೃಚಿತಾಂ ತತೋನ್ಯಂ ಕಂವಾ ದಯಾಳುಂ ಶರಣಂ ವ್ರಜೇಮ. ಯಾರ ಮೇಲೆ ಶ್ರೀಕೃಷ್ಣ ದಯ ಮಾಡಿದ್ದು? ಜಿಘಾಂಸಯಾಪಾಯ ಅಹೋ ಬಕೀಯಂ ಸ್ತನಕಾಲಕೂಟಂ ಜಿಘಾಂಸಯಾಪಾಯ ಯದಪ್ಯಸಾಧ್ವಿ. ವಿಷ ಕುಡಿಸುವುದಕ್ಕೆ ಬಂದಂತಹ ಪೂತನೆಗೆ ಸದ್ಗತಿಯನ್ನು ಕೊಟ್ಟಿದ್ದಾನೆ ಅಂದರೆ ಇದಕ್ಕಿಂತ ಹೆಚ್ಚು ದಯಾಳುಗಳು ಯಾರು ಅಂತ. ಆ ವಿಷ ಕುಡಿಸಿದ ತಾಟಕೆಗೆ ದುರ್ಗತಿ ಕೊಟ್ಟರು, ಆ ತಾಟಕೆಯ ಸಹವಾಸದಿಂದ ವಿಷ ಕುಡಿಸುವುದರೊಳಗೆ ಸೇರಿಕೊಂಡ ಊರ್ವಶಿಗೆ ಸದ್ಗತಿಯನ್ನು ಕೊಟ್ಟಿದ್ದಾನೆ ಅಂತ ನಿರ್ಣಯವನ್ನು ಆಚಾರ್ಯರು ಹೇಳುತ್ತಾರೆ. ಅಂತೂ ಸಹವಾಸ ದೋಷದಿಂದ ವಿಷ ಕುಡಿಸಿದ ಊರ್ವಶಿಗೆ ಸದ್ಗತಿ ಕೊಟ್ಟ ದೇವರು, ಅಂತಹ ದೇವರ ಭಕ್ತರು ಈ ರಘುತ್ತಮರು ತಮ್ಮನ್ನು ನಿಂದೆ ಮಾಡಿದ ವ್ಯಕ್ತಿಗೆ ನಾಲಿಗೆಯನ್ನು ಕೊಟ್ಟಿದ್ದಾರೆ. ಕಂವಾದಯಾಲಂ ಶರಣಂ ವ್ರಜೇಮ. ಯಾಕೆಂದರೆ ಜೀವ ಒಳ್ಳೆಯದು ಅಂತ. ಅಂತಹ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು.
ಗಂಡ ಹೆಂಡಂದಿರು ಜಗಳಾಡಿಕೊಂಡು ವಿಚ್ಛೇದ ಮಾಡಿಕೊಂಡು ಸಿಟ್ಟಾಗಿ ದೂರ ಆಗಿದ್ದಾರೆ. ಯಾವುದೋ ಒಂದು ಸಣ್ಣ ಕಾರಣಕ್ಕೆ ತಲೆ ಕೆಡಿಸಿಕೊಂಡು ಮನಸ್ಸು ನೊಂದುಕೊಂಡು ಗಂಡ ಮನೆಯನ್ನು ಬಿಟ್ಟು ಹೋಗಿಬಿಟ್ಟ. ಆಮೇಲೆ ಹೆಂಡತಿಗೆ ಬುದ್ಧಿ ಬಂತು, ಅಯ್ಯೋ ಜಗಳಾಡಬಾರ್ದಾಗಿತ್ತು ನಾನು ಅಂತ ರಘುತ್ತಮರ ಸೇವೆಗೆ ಬಂದರೆ 7 ದಿನ ಸೇವೆಯ ಸಂಕಲ್ಪ ಮಾಡಿ ಸೇವೆ ಮಾಡಿದರೆ 6ನೆಯ ದಿನ ಗಂಡ ಹುಡುಕಿಕೊಂಡು ತಿರುಕೋಯಿಲೂರಿಗೆ ಬಂದಿದ್ದಾನೆ. ಘಟನೆಗಳನ್ನು ಹೇಳುವುದಕ್ಕೆ ನಮಗೆ ಗೊತ್ತೂ ಇಲ್ಲ, ಗೊತ್ತಾಗುವುದೂ ಇಲ್ಲ. ನೂರಾರು ಸಾವಿರಾರು ಭಕ್ತರು ಸೇವೆ ಮಾಡ್ತಾರೆ, ಫಲವನ್ನು ಅನುಭವಿಸಿ ಹೋಗ್ತಾರೆ. ಯಾವುದನ್ನು ಯಾರೂ ಬರೆದು ಕೊಡುವುದಿಲ್ಲ, ದಾಖಲು ಮಾಡುವುದಿಲ್ಲ ಅಂತ ನಮಗೆ ಗೊತ್ತಾಗುವುದಿಲ್ಲ. ಹೇಳಿಕೊಂಡದ್ದು, ಕೇಳಿಕೊಂಡದ್ದು, ತಿಳಿದು ಬಂದದ್ದನ್ನು ಮಾತ್ರ ಚಿಂತಿಸಿ ಧನ್ಯರಾಗ್ತಾ ಇದ್ದೇವೆ. ಅಷ್ಟೇ ಹೊರತು ಎಷ್ಟು ಘಟನೆಗಳು, ಎಷ್ಟು ಭಕ್ತರ ಉದ್ಧಾರ, ಎಷ್ಟು ಕಷ್ಟಗಳ ಪರಿಹಾರ. ಹೀಗೆ ಅನೇಕ ಜನರಿಗೆ ಅವರ ಮೇಲಧಿಕಾರಿಗಳಿಂದ ಕಿರುಕುಳ ಆಗಿ ಉದ್ಯೋಗ ಬಿಡುವ ಪ್ರಸಂಗ, ಕಳೆದುಕೊಳ್ಳುವ ಪ್ರಸಂಗ, ಗುರುಗಳ ಸೇವೆಯನ್ನು ಮಾಡಿದರೆ ತೊಂದರೆ ಕೊಡುವ ಅವರಿಗೇ ಇನ್ನೊಂದು ಕಡೆಗೆ ವರ್ಗಾವಣೆಯಾಗಿ ಅಧಿಕಾರ ಸ್ಥಿರ ಆಗುವಂತೆ, ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಉದಾಹರಣೆಗಳು. ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳು, ಮದುವೆಯಾಗದೇ ಇದ್ದವರಿಗೆ ಮದುವೆ, ಎಲ್ಲಿಯೂ ಪರಿಹಾರವಾಗದ ರೋಗಗಳ ಪರಿಹಾರ, ಸಮಸ್ಯೆಗಳ ಪರಿಹಾರ 108 ರೀತಿಯ ಅನುಗ್ರಹಗಳನ್ನು ರಘುತ್ತಮ ತೀರ್ಥರು ಮಾಡ್ತಾನೇ ಇದ್ದಾರೆ. ಇಷ್ಟಕ್ಕಾಗಿಯೇ ರಘುತ್ತಮರು ಅಂತ ತಿಳಿಯಬೇಡಿ. ಮೊದಲು ತಿಳಿದಂತೆ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೆ. ಆ ಪರಮಾತ್ಮನ ಜ್ಞಾನ, ಭಗವಂತನಲ್ಲಿ ಭಕ್ತಿ, ವೈರಾಗ್ಯ. ಯುವಕರೇ ಯುವತಿಯರೇ ಮರೆಯಬೇಡಿ ನಿಮಗಾಗಿ ಹೇಳಿದ ಸಂದೇಶವನ್ನು. ಈ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಈ ಶುಭ ಮುಹೂರ್ತದಲ್ಲಿ, ಶ್ರೇಷ್ಠವಾದ ಈ ಸಂದರ್ಭದಲ್ಲಿ ಆ ರಘುತ್ತಮ ತೀರ್ಥರ ದಿವ್ಯವಾದ ಭವ್ಯವಾದ ವೈರಾಗ್ಯದ ಸಾಕಾರ ಮೂರ್ತಗಳಾಗಿ ನಮ್ಮ ಕಣ್ಣು ಮುಂದೆ ನಿಂತಿದ್ದಾರಲ್ಲ, ಆ ಆದರ್ಶವನ್ನು ಕಣ್ಣು ಮುಂದೆ ಇಟ್ಟುಕೊಂಡು ನಿಯಂತ್ರಣದ ಜೀವನವನ್ನು ಮಾಡುತ್ತೇವೆ ಎನ್ನುವ ಶುಭ ಸಂಕಲ್ಪ ಮಾಡಿ. ಮೃಗಶಿರ ನಕ್ಷತ್ರ ಇವತ್ತು. ಮೃಗೇಂದ್ರರಂತೆ ಜೀವನವನ್ನು ಮಾಡಿ. ನಾಯಿ ನರಿಗಳಂತಹ ಜೀವನ ಬೇಡ, ಸಿಂಹದಂತಹ ಜೀವನವನ್ನು ಮಾಡಿ. ಕಂಡಲ್ಲಿ ಕಂಡದ್ದನ್ನು ತಿನ್ನುವ, ಉಣ್ಣುವ, ನೋಡುವ, ನಗುವ, ನಲೆದಾಡುವ, ವ್ಯರ್ಥವಾಗಿ ಕಾಲಹರಣ ಮಾಡುವ ಸಾಮಾನ್ಯ ಹುಳಗಳಂತಹ ಜೀವನ ಬೇಡ, ಸಿಂಹದಂತಹ ಜೀವನವನ್ನು ಮಾಡಿ. ಆದರ್ಶ ವ್ಯಕ್ತಿತ್ವವನ್ನು ಪಡೆದುಕೊಳ್ಳಿ. ಅದಕ್ಕಾಗಿ ನಾವು ನೀವುಗಳೆಲ್ಲರೂ ಸೇರಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪಾದಗಳಿಗೆ ಗಟ್ಟಿಯಾಗಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ತಲೆಗಟ್ಟಿಸಿ ನಮ್ಮ ಸಂಕಲ್ಪವನ್ನು ಅವರ ಮುಂದಿಡೋಣ, ಪ್ರತಿಜ್ಞೆಯನ್ನು ಮಾಡೋಣ. ಜೀವನದಲ್ಲಿ ದೊಡ್ಡ ಗುರಿಯನ್ನು ಸಾಧಿಸೋಣ. ಬಹಳ ದೊಡ್ಡ ಸಾಧನೆ ನಮ್ಮಿಂದ ಆಗಬೇಕಾಗಿದೆ. ಅದಕ್ಕಾಗಿ ದೇವರು ನಮಗೆ ಈ ಮಾನವ ಜನ್ಮವನ್ನು ಕೊಟ್ಟಿದ್ದಾನೆ, ಕೇವಲ ಭೋಗವನ್ನು ಮಾಡುವುದಕ್ಕಾಗಲ್ಲ. ಅಂತಹ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ, ಶ್ರೀಮಟ್ಟೀಕಾಕೃತ್ಪಾದರ, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಗ್ರಂಥಗಳ ಎಲ್ಲ ಟಿಪ್ಪಣಿಕಾರರ, ವ್ಯಾಖ್ಯಾನಕಾರರ, ಹರಿದಾಸರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಭಕ್ತಿಯನ್ನು ಮಾಡಿ ಮೋಕ್ಷ ಮಾರ್ಗದಲ್ಲಿ ಸಾಗೋಣ. ಎಲ್ಲರಿಗೂ ನಮ್ಮ ಗುರುಗಳಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನ ಪಂಚಕೃಷ್ಣಾರಣ್ಯ ಕ್ಷೇತ್ರ. ಪಂಚಕೃಷ್ಣಾರಣ್ಯದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ 5 ಕಡೆಗೆ ವಾಸ ಮಾಡಿದ್ದಾನೆ. ತನ್ನ ಅವತಾರ ಕಾರ್ಯ ಮುಗಿದ ಮೇಲೆ
ಗೋಪಾಲ ಮಂತ್ರವನ್ನು ಭಜನೆ ಮಾಡುವಂಥವರಿಗೆ ಫಲ ಕೊಡುವುದಕ್ಕೆ ಭೂಮಿಯಲ್ಲಿ ಒಂದು ರೂಪದಿಂದ ಕೃಷ್ಣ ಇದ್ದಾನೆ, ಸೂರ್ಯಮಂಡಲದಲ್ಲಿ ಒಂದು ರೂಪದಿಂದ ಇದ್ದಾನೆ, ಶಿವನ ಲೋಕದಲ್ಲಿ ರುದ್ರದೇವರ ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ರೂಪದಿಂದ ಇದ್ದಾನೆ, ಬ್ರಹ್ಮದೇವರ ಲೋಕದಲ್ಲಿದ್ದಾನೆ, ತನ್ನ ಲೋಕದಲ್ಲಿ ತಾನಿದ್ದಾನೆ. ಹೀಗೆ 5 ರೂಪಗಳಿಂದ ಪರಮಾತ್ಮ 5 ಕಡೆಗೆ ನೆಲೆಸಿದ ಕೃಷ್ಣಾವತಾರ ಆದ ಮೇಲೆ ಅಂತ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಅದರ ಸಂಕೇತವೋ ಅನ್ನುವಂತೆ ತಿರುಕ್ಕೋಯಿಲೂರಿನ ಸುತ್ತಮುತ್ತಲು, ತಿರುಕೋಯಿಲೂರು ಸೇರಿಕೊಂಡಂತೆ ಸುತ್ತಲೂ 4 ಊರುಗಳು, 5 ಊರುಗಳಲ್ಲಿ ಕೃಷ್ಣ ಪರಮಾತ್ಮನ ಸನ್ನಿಧಾನ. ಆದ್ದರಿಂದ ಅದು ಪಂಚಕೃಷ್ಣಾರಣ್ಯ ಅಂತ. ತಿರುಕ್ಕೋಯಿಲೂರು, ತಿರುಕನ್ನಗುಡಿ, ಕಪಿತ್ತಲಂ, ತಿರುಕನ್ನಪುರಂ, ತಿರುಕನ್ನಮಂಗೈ, ಈ 5 ಊರುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನ. ಯಾಕೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರನ್ನು ಭಜನೆ ಮಾಡಿದವರಿಗೆ ಈ ಎಲ್ಲ ಇಷ್ಟಾರ್ಥಗಳು ಸಿಗ್ತಾ ಇದೆ? ಸಂತಾನ ಬೇಕು ಅಂದವರಿಗೆ ಸಂತಾನ. ಹಾಗಾದರೆ ಗೋಪಾಲಕೃಷ್ಣ ಮಂತ್ರವನ್ನು ಜಪ ಮಾಡುವುದಕ್ಕೆ ಒಂದು ರೂಪದಿಂದ ಭೂಮಿಯಲ್ಲಿಯೇ ಕೃಷ್ಣ ಇದ್ದಾನಲ್ವೋ, ಆ ಕೃಷ್ಣನ ಪರಮಾನುಗ್ರಹ ಪಡೆದಿದ್ದಾರೆ ಇವರು. ಆ ಕೃಷ್ಣನ ಉಪಾಸನೆಯನ್ನು ಮಾಡಿ ಹೀಗಾಗಿ ಸಂತಾನವನ್ನೂ ಕೊಡ್ತಾರೆ. ಆರೋಗ್ಯವನ್ನು ಬಯಸಿ ಇವರ ಹತ್ತಿರ ಬಂದವರು ಆರೋಗ್ಯ ಪಡೀತಾರಲ್ಲ, ಯಾಕೆ? ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆ ಸೂರ್ಯಮಂಡಲದಲ್ಲಿ ಅಂತರ್ಯಾಮಿಯಾಗಿದ್ದ ಶ್ರೀಕೃಷ್ಣ ಆರೋಗ್ಯವನ್ನು ಕೊಡುವುದಕ್ಕಿದ್ದಾನಲ್ವೋ, ಆ ಕೃಷ್ಣನನ್ನು ಇವರು ಉಪಾಸನೆ ಮಾಡಿದ್ದಾರೆ. ಯಾಕೆ? 5 ಕೃಷ್ಣರ ಮಧ್ಯದಲ್ಲಿದ್ದಾರೆ. ಆ 5 ರೂಪದ ಕೃಷ್ಣ ಇಲ್ಲಿ 5 ರೂಪದಿಂದ ಸನ್ನಿಹಿತನಾಗಿದ್ದಾನೆ ಅಂತ ನಾವು ಚಿಂತನೆ ಮಾಡಿದರೆ ಅದಕ್ಕಾಗಿ ಆರೋಗ್ಯವನ್ನೂ ಕೊಡ್ತಾರೆ. ತಲೆ ಕೆಟ್ಟಿದೆ, ಹುಚ್ಚು ಹಿಡಿದಿದೆ, ತಲೆ ಸರಿ ಮಾಡುವುದಕ್ಕೆ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ, ಆ ಮನೋಭಿಮಾನಿಗಳಾದಂತಹ ರುದ್ರದೇವರಿಂದ ಉಪಾಸ್ಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಇವರು ಉಪಾಸನೆ ಮಾಡುತ್ತಾರೆ ಅನ್ನೋದಕ್ಕಾಗಿ ಉತ್ತಮವಾದಂತಹ ಮನಃಶಕ್ತಿಯನ್ನು ಕೊಡುವುದಕ್ಕೂ ಇವರಿಗೆ ಸಾಧ್ಯ ಇದೆ. ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳು ಬೇಕು. ಅವುಗಳಿಗೆ ಅಭಿಮಾನಿಗಳಾಗಿ ಅವುಗಳ ಸಾಕಾರ ಮೂರ್ತಿಗಳಾದಂತಹ ಬ್ರಹ್ಮದೇವರಿಂದ ಪೂಜಿತನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಇವರು ಪೂಜಿಸ್ತಾರೆ. ಅವರ ಅನುಗ್ರಹ ಇದೆ. ಹೀಗಾಗಿ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೇಳಿದವರಿಗೆ ಅದನ್ನೂ ಕೊಡ್ತಾರೆ. ಮೋಕ್ಷವೇ ಬೇಕು ಅಂದರೆ ಸಾಕ್ಷಾತ್ ತನ್ನ ಲೋಕದಲ್ಲಿಯೇ ವೈಕುಂಠದಲ್ಲಿಯೇ ಇರುವಂತಹ ಪರಮಾತ್ಮನನ್ನು ಇವರು ಉಪಾಸನೆ ಮಾಡುತ್ತಾರೆ ಅನ್ನೋದಕ್ಕಾಗಿ ಆ ಮೋಕ್ಷ ಸಾಧನೆಯನ್ನು ಮಾಡಿಸಿ ಮೋಕ್ಷ ಮಾರ್ಗದಲ್ಲಿ ಮುಂದೆ ಕರೆದುಕೊಂಡು ಹೋಗ್ತಾರೆ. ಹೀಗಾಗಿ ಆ ಪಂಚಕೃಷ್ಣಾರಣ್ಯದಲ್ಲಿ ವಾಸ ಮಾಡುವ ಮೂಲಕ ಆ ಪಂಚಕೃಷ್ಣೋಪಾಸನೆಯನ್ನು ಮಾಡಿ ಪಂಚವಿಧವಾದ ಫಲಗಳನ್ನು ಕೇಳಿದವರಿಗೂ ಕೊಡ್ತಾರೆ. ನಾವೇ ಅವರಿಗೆ ಪಂಚಫಲಗಳನ್ನು ಕೊಟ್ಟು ಪಂಚಾಮೃತಗಳನ್ನು ಬಹಳ ಮಾಡಿ ಅವರಿಗೆ ಉಪಕಾರ ಮಾಡ್ತೀವಿ ಅಂತ ತಿಳ್ಕೊಳ್ಳೋದಲ್ಲ. ಅವರು ನಿಜವಾದ ಪಂಚಫಲಗಳನ್ನು ಭಕ್ತರಿಗೆ ಕೊಡ್ತಾರೆ, ಪಂಚಾಮೃತವನ್ನು ಭಕ್ತರಿಗೆ ಕೊಡ್ತಾರೆ. ಅರ್ಥಾತ್ ಈ ವಿಧವಾದ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಹಾಗೂ ಅದಕ್ಕೆ ಬೇಕಾದಂತಹ ಲೌಕಿಕವಾದ ಇಷ್ಟಾರ್ಥಗಳನ್ನು ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುತ್ತಾರೆ ಮಹಾನುಭಾವರು ಅನ್ನುವುದಕ್ಕೋಸ್ಕರ ಆ ಮಹಾನುಭಾವರ ಸ್ಮರಣೆಯನ್ನು ನಾವು ವಿಶೇಷವಾಗಿ ಮಾಡಿ ಧನ್ಯರಾಗಬೇಕು. ಆ ಕ್ಷೇತ್ರಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನ, ತ್ರಿವಿಕ್ರಮನ, ವಾಮನರೂಪಿಯಾದಂತಹ ಪರಮಾತ್ಮನ ಮುಖ್ಯಪ್ರಾಣದೇವರ ಸ್ಮರಣೆಯನ್ನು ನಾವು ಮಾಡಬೇಕು. ಹರಯೇ ನಮಃ. ಶ್ರೀಕೃಷ್ಣ.
ಶ್ರೀನಿವಾಸೇ ತುಳಸಿ ರಾಮಭೂಷಣಂ ಧ್ಯಾಯೇತ್ ಗುರುಂ ಸರ್ವಸೌಖ್ಯಂ ಭಗವತ್ವಂ ಪದಾರ್ಥಕಂ ಗಾಂಭೀರ್ಯೇಣ ಅರ್ಥಭಾವೋದಕಂ ಭಾವಭಾಜಂ ಭಾವಜಾಲಿ ಮರಿ ಭಾವಪರಾಯಣ ಸಂಜ್ಞಾದೇ ಟಿಪ್ಪಣ್ಯಾಚಾರ ಸಂಹಿತಾ ಸುಖೇನ ಶಾಂತ್ಯಾದ್ಯವಾಗ್ಮೇಶೋ ವ್ಯಾಸೇನ ಮೃತನಾತ್ಮೇ ಮನೋವಿದ್ಯಾತ್ಯಾತ್ಮನಾಕಿಂ ನಮಾಮಿ ರಾಮ ರಾಮ ತವ ಪಾದಪಂಕಜಂ तीर्थ गुरु महाराज की उत्तरादि मठ के